नमो भगवते देवाय। नारायण नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तम श्लोके नैष्टिकीम्। हरे कृष्ण। कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। नमः पंकजनाभाय नमः पंकजमालिने नमः पंकजनेत्राय नमस्ते पंकजांग्रये। ಶ್ಲೋಕವನ್ನು ನೋಡೋಣ. ಇವತ್ತು ನಾವು ಚರ್ಚೆ ಮಾಡುವಂತ ಶ್ಲೋಕ ಸ್ಕಂದ 1 ಅಧ್ಯಾಯ 15 ಶ್ಲೋಕ ನಂಬರ್ 32 33 1.15.33. वृताप्यनुसृत्य धनञ्जयोदितं नाशं यदूना भगवद्गतिं च ताम् एकान्तभक्त्या भगवत्यदोक्षजे निवेशितात्मो परराम संसृते। वृताप्यनुसृत्य धनञ्जयोदितं नाशं यदूना भगवद्गतिं च ताम् एकान्तभक्त्या भगवत्यधोक्षजे निवेशितात्मो परराम संसृते. ಅನುವಾದ ಮತ್ತೆ ಭಾವಾರ್ಥಗಳನ್ನು ನೀಡಿದಂತ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜಯ ಶ್ರೀಲ ಪ್ರಭುಪಾದ. ಅನುವಾದ. ಯದುವಂಶ ನಾಶವನ್ನು ಶ್ರೀಕೃಷ್ಣ ಪ್ರಭುವು ಕಣ್ಮರೆಯಾದುದನ್ನು ಅರ್ಜುನನು ಹೇಳುತ್ತಿದ್ದುದನ್ನು ಕೇಳಿ ಕುಂತಿಯು ಪೂರ್ತಿ ಗಮನ ಕೊಟ್ಟು ದೇವೋತ್ತಮ ಪರಮ ಪುರುಷನಾದ ಅಧೋಕ್ಷಜನ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡು ಇಹಲೋಕದ ಅಸ್ತಿತ್ವದಿಂದ ಬಿಡುಗಡೆ ಹೊಂದಿದಳು. ಭಾವಾರ್ಥ. ಸೂರ್ಯನು ಮುಳುಗುವುದು ಎಂದರೆ ಅದು ಅವನ ಕೊನೆ ಅಥವಾ ಸಮಾಪ್ತಿ ಎಂದು ಅರ್ಥವಲ್ಲ. ಅವನು ನಮ್ಮ ದೃಷ್ಟಿಗೆ ಮರೆಯಾಗಿದ್ದಾನೆ ಎಂದು ಮಾತ್ರ ಅರ್ಥ. ಹಾಗೆಯೇ ಒಂದು ನಿರ್ದಿಷ್ಟ ಗ್ರಹದಲ್ಲೋ ವಿಶ್ವದಲ್ಲೋ ಪ್ರಭುವಿನ ಉದ್ದೇಶಿತ ಅವನು ನಮ್ಮ ನೋಟಕ್ಕೆ ಕಾಣಿಸುತ್ತಿಲ್ಲ ಎಂದೇ. ಯದುವಂಶವು ಕೊನೆಗೊಂಡಿತೆಂದಾಗಲೂ ಅದು ನಾಶವಾಯಿತೆಂಬ ಅರ್ಥ ಕೊಡುವುದಿಲ್ಲ. ಅದು ಪ್ರಭುವಿನೊಂದಿಗೆ ನಮ್ಮ ದೃಷ್ಟಿಗೆ ಅಗೋಚರವಾಗಿದೆ. ಯುಧಿಷ್ಠಿರನು ಭಗವದ್ಧಾಮಕ್ಕೆ ಮರಳುವ ಸಿದ್ಧತೆಯನ್ನು ಮಾಡಲು ತೀರ್ಮಾನಿಸಿದಂತೆಯೇ ಕುಂತಿಯೂ ನಿರ್ಧರಿಸಿದಳು. ಪ್ರಭುವಿನ ದಿವ್ಯ ಭಕ್ತಿ ಸೇವೆಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಳು. ಪ್ರಸ್ತುತ ಭೌತ ದೇಹವನ್ನು ತೊರೆದು ಭಗವದ್ಧಾಮಕ್ಕೆ ಮರಳಲು ರಹದಾರಿಯ ಭರವಸೆ ಇರುವುದು ಅದರಲ್ಲಿ ಮಾತ್ರವೇ. ಪ್ರಭುವಿನ ಭಕ್ತಿ ಸೇವೆಯನ್ನು ಪ್ರಾರಂಭಿಸುವುದೆಂದರೆ ಪ್ರಸ್ತುತ ದೇಹವನ್ನು ಆಧ್ಯಾತ್ಮೀಕರಿಸುವುದನ್ನು ಪ್ರಾರಂಭಿಸುವುದು. ಹೀಗೆ ಭಗವಂತನನ್ನು ಕುರಿತ ಶುದ್ಧ ನಿರ್ಮಲ ಭಕ್ತಿಯುಳ್ಳವನು ಈ ದೇಹದ ಎಲ್ಲಾ ಸಾಂಸಾರಿಕ ಸಂಪರ್ಕಗಳನ್ನು ಕಳೆದುಕೊಳ್ಳುತ್ತಾನೆ. ನಾಸ್ತಿಕರು ಅಥವಾ ಅಜ್ಞಾನಿಗಳು ಭಾವಿಸುವಂತೆ ಭಗವಂತನ ಧಾಮವು ಕಟ್ಟುಕತೆಯಲ್ಲ. ಆದರೆ ಲೌಕಿಕ ಸಾಧನಗಳಾದ ಸ್ಪುಟ್ನಿಕ್ನಲ್ಲೋ ಉಪಗ್ರಹದಲ್ಲೂ ಕುಳಿತು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಇಲ್ಲಿನ ಈ ದೇಹವನ್ನು ತ್ಯಾಗ ಮಾಡಿ ಖಂಡಿತವಾಗಿಯೂ ಅಲ್ಲಿಗೆ ಹೋಗಬಹುದು. ಹಾಗೆ ದೇವತ್ವಕ್ಕೆ ಹೋಗಿ ಸೇರಲು ಭಕ್ತಿ ಸೇವೆಯ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಇದು ಸೂಕ್ತ ರಹದಾರಿಯನ್ನು ದೊರಕಿಸಿಕೊಡುತ್ತದೆ. ಕುಂತಿ ಈ ಕಾರ್ಯವನ್ನು ಕೈಗೊಂಡಳು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾಮಯಂ ದದಾತಿ ಸ್ವಪದಾಂತಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುಂ ವೈಷ್ಣವಾಂಶ ಶ್ರೀ ರೂಪಂ ಸಾಗರ ಜಾತಂ ಸಾಗರ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. हे कृष्ण करुणा सिंधो दीनबंधो जगत्पते गोपेश गोपिका कांता राधा कांत नमोस्तुते. तप्त कांचन गौरंगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः.
ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನಿತಿ ನಾಮಿನಿ ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪ ಪ್ರದಾಯಿನಿ ಗೌರ ಕಥದಾಮದಾಯ ನಗರ ಗ್ರಾಮ ತಾರಿಣಿ ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ ನಾಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद हरे कृष्ण 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 हरे 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 राम 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 हरे हरे मूकं करोति वाचालं पंगुं लङ्घयति गिरिं यत्कृपातमहं वन्दे श्रीगुरुं दीनतारिणं परमानंद माधवं श्री कृष्ण चैतन्येश्वरं हरे कृष्ण। ನಾವಿವತ್ತು ಒಂದನೇ ಸ್ಕಂದದ 15ನೇ ಅಧ್ಯಾಯದ 33ನೇ ಶ್ಲೋಕವನ್ನ ಚರ್ಚೆ ಮಾಡ್ಲಿಕ್ಕೆ ಸೇರಿದೀವಿ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ. ಒಂದ್ಸಲ ಮತ್ತೆ ಶ್ಲೋಕ ಮತ್ತೆ ಅನುವಾದವನ್ನ ನೋಡ್ಬಿಡೋಣ. ವೃತಾಪ್ಯನುಸೃತ್ಯ ಧನಂಜಯೋದಿತಂ ನಾಶಂ ಯದೂನಾಂ ಭಗವದ್ಗತಿಂ ಚ ತಾಂ ಏಕಾಂತ ಭಕ್ತ್ಯಾ ಭಗವತ್ಯ ದೋಕ್ಷಜೇ ನಿವೇಶಿತಾತ್ಮೋ ಪರರಾಮ ಸಂಸ್ಕೃತೆ. ಯದುವಂಶ ನಾಶವನ್ನು ಶ್ರೀ ಕೃಷ್ಣ ಪ್ರಭು ಕಣ್ಮರಿಯಾದದನ್ನು ಅರ್ಜುನನು ಹೇಳುತ್ತಿದ್ದುದನ್ನು ಕೇಳಿ ಕುಂತಿಯು ಪೂರ್ತಿ ಗಮನ ಕೊಟ್ಟು ದೇವೋತ್ತಮ ಪರಮ ಪುರುಷನಾದ ಅಧೋಕ್ಷಜನ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡು ಇಹ ಲೋಕದ ಅಸ್ತಿತ್ವದಿಂದ ಬಿಡುಗಡೆ ಹೊಂದಿದಳು. ನೋಡೋಣ ಹಾಗಾದ್ರೆ ಇವತ್ತು ಏನೇನೆಲ್ಲ ಡಿಸ್ಕಷನ್ ಮಾಡೋದಕ್ಕೆ ನಮಗೆ ವಿಷಯಗಳಿದೆ ಅಂತ. ಸೊ ನಾನೊಂದು 4-5 ಪಾಯಿಂಟ್ಸ್ ನ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆನೇ ಇವತ್ತು ಚರ್ಚೆ ಮಾಡ್ಲಿಕ್ಕೆ ನಾನು ಸಿದ್ಧಳಾಗಿ ಬಂದಿದ್ದೇನೆ. ಆದ್ರೆ ನೀವೆಲ್ಲ ನನಗೆ ಆಶೀರ್ವಾದ ಮಾಡ್ಬೇಕು. ಸರಿಯಾದ ಸಮಯಕ್ಕೆ ಸರಿಯಾದ ಪದಗಳನ್ನು ಉಪಯೋಗಿಸಿ ಸರಿಯಾದ ರೀತಿಯಲ್ಲಿ ನಾನು ಪರಂಪರೆಯಲ್ಲಿ ಏನಕ್ಕೆ ಕೇಳಿದ್ದೀನಿ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನ ನಾನು ಸರಿಯಾಗಿ ಇಲ್ಲಿ ಹೇಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನೀವೆಲ್ಲ ನನಗೋಸ್ಕರ ಪ್ರಾರ್ಥಿಸಿ ಆಶೀರ್ವದಿಸಿ. ಓಕೆ, ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಡಿಸ್ಕಷನ್ ಪಾಯಿಂಟ್ಸ್ ಬಂದ್ಬಿಟ್ಟು ಒಂದು ಮೊದಲನೇದಾಗಿ ಯದುವಂಶ ನಾಶ ಏಕಾಯ್ತು ಅಂತ, ಎರಡನೇದಾಗಿ ಕೃಷ್ಣ ಕಣ್ಮರಿಯಾಗುವುದು ಅಂದ್ರೆ ಏನು, ಮೂರನೇದಾಗಿ ಭಕ್ತಿ ಸೇವೆಯ ಪ್ರಾರಂಭ ಅಂದರೇನು, ನಾಲ್ಕನೇದಾಗಿ ಭಗವದ್ಧಾಮಕ್ಕೆ ಹೇಗೆ ಹೋಗೋದು, ಐದನೇದಾಗಿ ಯಾರು ಈ ಮಾರ್ಗವನ್ನು ಅಳವಡಿಸಿಕೊಂಡಿದ್ದಾರೆ, ಸೊ ನಮ್ಮ ಉದಾಹರಣೆಗಳ ಮೂಲಕ ಹೇಗೆ ತಿಳ್ಕೊಳ್ಬಹುದು ಅಂತ, ಕಡೆಯದಾಗಿ ನಾವು ಭಗವದ್ಧಾಮಕ್ಕೆ ಹೋಗಲು ಸಾಧ್ಯವಾದ್ರೆ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಅದು ಸಾಧ್ಯ ಆಗತ್ತೆ ಅಂತ. ಸೊ ಇಷ್ಟು ಡಿಸ್ಕಷನ್ ಪಾಯಿಂಟ್ಸ್ ನಂದು ಮೇನ್ ಪಾಯಿಂಟ್ಸ್. ಸೊ ಈಗ ಒಂದೊಂದೇ ನಾವು ಅದರ ವಿವರಗಳನ್ನ ನೋಡೋದಕ್ಕೆ ಪ್ರಯತ್ನ ಪಡೋಣ. ಓಕೆ, ಸೊ ಮೊದಲನೇದಾಗಿ ಅನುವಾದದಲ್ಲಿ ಫಸ್ಟ್ ಹೇಳ್ತಾ ಇರೋದು ಏನಂತ, ಯದುವಂಶ ನಾಶ ಆಗೋದನ್ನ ಅರ್ಜುನ ಬಂದ್ಬಿಟ್ಟು ಯುಧಿಷ್ಠಿರ ಮಹಾರಾಜಿಗೆ ಹೇಳ್ತಾ ಇದ್ದಾರೆ. ಸೊ ನಾವು ಪಾಂಡವರ ಸಕಾಲಿಕ ನಿವೃತ್ತಿ ಈ ಒಂದು ಅಧ್ಯಾಯದಲ್ಲಿ ಇದ್ದೀವಿ ನಾವು. ಸೊ ಹೇಗೆ ಅವರು ನಿವೃತ್ತಿ ಆಗ್ಬೇಕಂತ ಹೇಳಿದ್ರೆ ಏನ್ ಕಾರಣ ಆಯ್ತು ಅಂತ ಹೇಳಿದ್ರೆ, ಅರ್ಜುನನ ಯುಧಿಷ್ಠಿರ ಮಹಾರಾಜ ಕಳಿಸ್ತಾರೆ, ಏನು ಕೃಷ್ಣನಿಂದ ಏನು ಸುದ್ದಿ ಇಲ್ವಲ್ಲ, ಹೋಗಿ ತಿಳ್ಕೊಳ್ಬಾ ಅಂತ. ಸೊ ತುಂಬಾ ದಿನಗಳಾದ್ರೂ ಕೂಡ ಅರ್ಜುನ ಹಿಂತಿರುಗಿ ಬರಲ್ಲ. ಕಡೆಗೆ ಅವನು ಬಂದಾಗ ತುಂಬಾ ಶೋಕ ತಪ್ತನಾಗಿರ್ತಾನೆ. ಅದನ್ನ ನೋಡಿ ಯುಧಿಷ್ಠಿರ ಮಹಾರಾಜ ವಿಧವಾಗಿ ಕೇಳ್ತಾರೆ, ಯಾಕೆ ನೀನು ಇಷ್ಟೊಂದು ನೋವಲ್ಲಿ ತೊಡಗಿದ್ಯಾ ಅಂತ. ಕಡೆಗೆ ಪ್ರಶ್ನೆ ಏನ್ ಕೇಳ್ತಾರೆ, ಇನ್ನು ಕೃಷ್ಣ ಈ ಭೂಮಿ ಮೇಲೆ ಇಲ್ವಾ ಅಂತ ಕೇಳ್ತಾರೆ. ಸೊ ಯಾವಾಗ ಅರ್ಜುನನ ಆ ವಿಷಯವನ್ನ ಯುಧಿಷ್ಠಿರ ಮಹಾರಾಜ ಕೇಳಿದಾಗ ತಾನು ಕೇಳಿಸ್ಕೊಂಡಿದ್ದನ್ನ, ನೋಡಿದ್ದನ್ನ, ತಾನು ಅನುಭವಿಸಿದ್ದನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಯುಧಿಷ್ಠಿರ ಮಹಾರಾಜ ಮಾತ್ರನೇ ಅಲ್ಲ, ಎಲ್ಲ ಪಾಂಡವರು ಕೂಡ ಅದನ್ನ ಕೇಳಿಸ್ಕೊಂಡ್ರು. ಜೊತೆಗೆ ಕುಂತಿ ಮಹಾರಾಣಿ ಕೂಡ ಅದನ್ನ ತುಂಬಾ ಗಮನವಿಟ್ಟು ಕೇಳಿಸ್ಕೊಂಡ್ರು. ಅದು ತುಂಬಾ ಮುಖ್ಯವಾಗಿರುವಂಥದ್ದು. ಗಮನವಿಟ್ಟು ದೇವೋತ್ತಮ ಪರಮ ಪುರುಷನ ಆ ಅಧೋಕ್ಷನ ಬಗ್ಗೆ ಕೇಳಿಸ್ಕೊಳ್ಳೋದು ಅಂತ ಏನಿದೆಯಲ್ಲ, ಶ್ರವಣ ಮಾಡೋದು ಅಂತ ಏನಿದೆಯಲ್ಲ, ಅದು ತುಂಬಾ ಮುಖ್ಯ. ಸೊ ಯದುವಂಶ ನಾಶದ ಬಗ್ಗೆ ನಾವು ಇವತ್ತು ಮೊದಲನೇದಾಗಿ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಯದುವಂಶ ಪೂರ್ತಿ ನಾಶ ಆಯ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ ಅಲ್ವಾ. ಸೊ ಭಗವಂತನ ಒಂದು ದೊಡ್ಡ ಕುಟುಂಬ, ಆ ವಂಶಾವಳಿ ಪೂರ್ತಿಯಾಗಿ ನಾಶ ಆಗೋದು ಅಂತ ಹೇಳಿದ್ರೆ ಯಾಕೆ ಹಿಂಗಾಗತ್ತೆ ಅಂತ ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನಾರ್ಥಕವಾಗಿ ಇದ್ದೇ ಇರುತ್ತೆ. ಸೊ ಭಗವಂತ ಇದನ್ನೆಲ್ಲ ಒಂದು ಕಾರ್ಯಕ್ಕೋಸ್ಕರನೇ ಮಾಡ್ತಾರೆ, ಸುಮ್ನೆ ಯಾವ್ದನ್ನು ಮಾಡೋದಿಲ್ಲ. ನಾವಾದ್ರೆ ಒಂದು ಸಲಕ್ಕೆ ಒಂದೇ ಕಾರ್ಯ ಮಾಡ್ತೀವಿ, ಆದ್ರೆ ಭಗವಂತ ಒಂದೇ ಏಟಿಗೆ 100 ಹಣ್ಣುಗಳನ್ನು ಉದುರಿಸೋ ತರ ಒಂದೇ ಒಂದು ಲೀಲೆಯಿಂದ ಎಲ್ಲ ತನ್ನ ಏನೇನ್ ಮಾಡಲಿಕ್ಕೆ ಅಂತ ಬಂದಿದ್ರೋ ಈ ಭೂಮಿಗೆ ಅವೆಲ್ಲ ಕಾರ್ಯಗಳನ್ನ ಏಕಕಾಲದಲ್ಲಿ ಮಾಡಿ ಮುಗಿಸ್ತಾರೆ. ಯಾವಾಗ ಭೂಮಿ ಮಾತೆ ಭೂತಾಯಿ ಯಾವಾಗ ಎಲ್ಲ ರಾಕ್ಷಸರ ಒಂದು ಕಿರಾತಕಗಳಿಂದ
ಶೋಷಣೆಗೆ ಒಳಗಾಗ್ತಾರೆ. ಆಕೆ ನೊಂದು ಬೆಂದು ಅಳ್ತಾ ಇರ್ತಾರೆ. ಸೊ ಯಾವಾಗ ಆಕೆಗೆ ತನ್ನ ಮಕ್ಕಳು ಮಾಡುವಂತ ಈ ಶೋಷಣೆ ತಡ್ಕೊಳಕ್ಕೆ ಆಗಲ್ವಾ, ಆಗ ಏನ್ ಮಾಡ್ತಾರೆ, ಆಕೆ ಬ್ರಹ್ಮನ ಬಳಿಗೆ ಹೋಗಿ ತನ್ನ ಮನವಿಯನ್ನ ಒಪ್ಪಿಸ್ತಾರೆ, ತನ್ನ ನೋವನ್ನ ಅಳಲನ್ನ ತೋಡ್ಕೊಳ್ತಾರೆ. ಆಗ ಬ್ರಹ್ಮದೇವ ಏನ್ ಮಾಡ್ತಾರೆ, ಭಗವಂತ ವಿಶ್ರಮಿಸಿರೋದಂತ ಆ ಶ್ವೇತ ದ್ವೀಪದ ಬಳಿಗೆ ಹೋಗ್ತಾರೆ. ಕಡಲಿನಲ್ಲಿ ಹೇಗೆ ಭಗವಂತ ಮಲಗಿರುತ್ತಾರೆ, ಅಲ್ಲಿಗೆ ಹೋಗಿ ಪುರುಷ ಸೂಕ್ತವನ್ನ ಹೇಳ್ತಾರೆ, ಭಗವಂತನಿಗೆ ಪ್ರಾರ್ಥಿಸ್ತಾರೆ. ಸೊ ಅವರು ತಮ್ಮ ಬೇಡಿಕೆಗಳನ್ನ ಇಡ್ತಾರೆ. ಸೊ ಏನಕ್ಕೆ ಅಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮೂಲಕ. ಸೊ ಮೊದಲು ನಾವು ಯಾರತ್ತಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಹೇಗೆ ನಾವು ಅವರನ್ನ ಹೊಗಳಬೇಕು. ಸೊ ಭಗವಂತನ ಕೂಡ ಪುರುಷ ಸೂಕ್ತದ ಮೂಲಕ ಹೊಗಳುತ್ತಾರೆ, ಅವರನ್ನ ಆರಾಧಿಸ್ತಾರೆ, ಅವರನ್ನ ಸ್ವಾಗತಿಸ್ತಾರೆ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಭಗವಂತ ಏನ್ ಮಾಡ್ತಾರೆ, ಮುಂದೆ ಬಂದು ಪ್ರತ್ಯಕ್ಷ ಆಗಲ್ಲ. ಬ್ರಹ್ಮದೇವರು ತಪಸ್ಸಷ್ಟು ಮಾಡುವಾಗ ಕೂಡ ಭಗವಂತ ಅವರ ಮುಂದೆ ಬಂದು ಸಾಕ್ಷಾತ್ತಾಗಿ ಬಂದು ನಿಂತ್ಕೊಂಡಿಲ್ಲ. ಅಂತ ಒಂದು ಭಗವಂತನ ದರ್ಶನ ಅಷ್ಟು ಬೇಗ ಕೊಡ್ಲಿಲ್ಲ. ಬ್ರಹ್ಮ 6 ವರ್ಷಗಳ ಬ್ರಹ್ಮನ ಲೋಕದ 106 ವರ್ಷಗಳ ತಪಸ್ಸನ್ನ ಮಾಡಿದಾಗ ಭಗವಂತ ಹೇಗೆ ಪ್ರಕಟ ಆದ್ರೂ ಹೃದಯದಲ್ಲಿ ಪ್ರಕಟವಾಗಿ ವೇದಗಳ ಒಂದು ಜ್ಞಾನವನ್ನ ಕೊಟ್ರು. ಹಾಗೆ ಪುರುಷ ಸೂಕ್ತ ಹೇಳಿ ಭಗವಂತನಿಗೆ ಮನವಿ ಮಾಡ್ಕೊಂಡಾಗ ಕೂಡ ಭಗವಂತ ಹೇಗೆ ಅವರಿಗೆ ಒಂದು ಆದೇಶಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬ್ರಹ್ಮನ ಹೃದಯದಲ್ಲಿ ಬಂದು ಹೇಳ್ತಾ ಇದ್ದಾರೆ. ಸೊ ಆ ಒಂದು ಶಬ್ದ ಅದಕ್ಕೋಸ್ಕರನೇ ಶ್ರವಣ ಇರ್ಬೇಕು ಅಂತ, ಹೃದಯದಿಂದ ಹೇಳುವಂತ ಮಾತನ್ನು ಕೂಡ ನಾವು ಕೇಳಿಸ್ಕೊಳ್ಳೋ ತರ ಇರ್ಬೇಕು. ಸೊ ಏನ್ ಹೇಳ್ತಾರೆ ನೋಡು, ಖಂಡಿತವಾಗ್ಲು ಭೂತಾಯಿಯ ಆ ನೋವನ್ನ ನಾನು ನೀಗಿಸ್ತೀನಿ, ಖಂಡಿತವಾಗ್ಲೂ ಭೂಲೋಕಕ್ಕೆ ನಾನು ಪಾದಾರ್ಪಣೆ ಮಾಡ್ತೀನಿ, ಅಲ್ಲಿ ನನ್ನ ಅವತಾರಗಳನ್ನ ತಗೊಳ್ತೀನಿ. ಸೊ ಆದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಎಲ್ಲ ದೇವತೆಗಳಿಗೆ ಹೇಳಿ ವೃಂದಾವನದಲ್ಲಿ ಗೋಪಿಕೆಯರ ಮಕ್ಕಳಾಗಿ ಹುಟ್ಲಿಕ್ಕೆ ಹೇಳಿ. ಯಾಕಂತ ಹೇಳಿದ್ರೆ ನಾನು ಲೀಲೆ ಮಾಡುವಾಗ ಅವರೆಲ್ಲರೂ ಕೂಡ ನನ್ನ ಜೊತೆಗಿರ್ಬೇಕು. ನೋಡಿ, ಎಲ್ಲರಿಗೂ ಫ್ರೆಂಡ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಸೊ ಕೃಷ್ಣನ್ ಕೂಡ ಹೇಳ್ತಾ ಇದ್ರೆ ನನಗೆ ತುಂಬಾ ಫ್ರೆಂಡ್ಸ್ ಬೇಕು, ತುಂಬಾ ಸೇವೆ ಮಾಡೋದಕ್ಕೆ ಇರ್ಬೇಕು, ನಾನು ತುಂಬಾ ಎಂಜಾಯ್ ಮಾಡ್ಬೇಕು, ಅದಕ್ಕೋಸ್ಕರನೇ ಸೊ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗಾಗಿ ಎಲ್ಲ ದೇವತೆಗಳಿಗೆ ಬ್ರಹ್ಮದೇವರು ಏನ್ ಹೇಳ್ತಾರೆ, ನೀವೆಲ್ಲರೂ ಕೂಡ ಭೂಲೋಕದಲ್ಲಿ ಹೋಗಿ ಜನನವನ್ನ ಪಡೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದೆಲ್ಲ ಎಂತ ಪರಮ ಅವಕಾಶ ನೋಡಿ, ಅವ್ರಿಗೆಲ್ಲರೂ ಏನ್ ಸೇವೆ ಸಿಕ್ತು, ಭಗವಂತನ ನೋಡೋಂತ ಸೇವೆ, ಭಗವಂತನಿಗೆ ಸೇವೆ ಮಾಡೋಂತ ಭಾಗ್ಯ. ಸೊ ಹೀಗೆ ಭಗವಂತನೊಳಗೆ ಒಡನಾಟ ಅಂತ ಹೇಳಿದ್ರೆ ಸಾಮಾನ್ಯ ವಿಷಯ ಅಲ್ಲ. ಆ ದೇವತೆಗಳು ಇನ್ನೆಷ್ಟು ತಪಸ್ಸು ಮಾಡಿರ್ತಾರೆ ಅಲ್ವಾ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ವೃಂದಾವನದಲ್ಲಿ ಈ ಭೂಮಿ ಮೇಲೆ ಎಲ್ಲರೂ ಕೂಡ ಜನನವನ್ನ ಪಡಿತಾರೆ. ಸೊ ಇವರೆಲ್ಲ ಆದ್ರೆ ಬರೋದು ಒಂದು ನಿರ್ದಿಷ್ಟವಾದಂತ ಒಂದು ಕಾರ್ಯವನ್ನ ಮಾಡುವಂತ ಉದ್ದೇಶದಿಂದ ಅಲ್ವಾ. ಸೊ ನಮ್ಗೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾರೆ, ಯಾವಾಗೆಲ್ಲ ಅವರು ಧರೆಗೆ ಅವತಾರವನ್ನು ತಾಳಿ ಬರ್ತಾರೆ ಅಂತ ಹೇಳ್ಬಿಟ್ಟು, ಯುಗದಲ್ಲೂ ಬರ್ತಾರೆ, ಹಾಗೇನೆ ಎಲ್ಲ ದುಷ್ಟರ ಸಂಹಾರಕ್ಕೆ ಬರ್ತಾರೆ, ಶಿಷ್ಟರ ರಕ್ಷಣೆಗೋಸ್ಕರ ಬರ್ತಾರೆ ಅಲ್ವಾ. ಸೊ ಹೀಗಾಗಿ ಈ ಭಗವಂತನ ಒಂದು ಆವಿರ್ಭಾವ ಈ ಜಗತ್ತಲ್ಲಿ ಈ ಭೂಮಿ ಮೇಲೆ ಆಗೋದಕ್ಕೆ ಮುಂಚೆ ಅವರಿಗೆ ಸೇವೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ದೇವತೆಗಳು ಬಂದು ಧರೆನಲ್ಲಿ ಇಳಿತಾರೆ. ಸೊ ಅವರ ಜನನ ಕೂಡ ಇಲ್ಲಿ ಆಗತ್ತೆ. ಆದ್ರೆ ಭಗವಂತ ಯಾವಾಗ ತನ್ನ ಲೀಲೆಗಳನ್ನ ಮುಗಿಸ್ತಾರೆ, ಅವ್ರ ಕೆಲ್ಸ ಕೂಡ ಎಲ್ಲಾ ಸೇವೆಗಳು ಮುಗಿದೋಗುತ್ತೆ. ಹಾಗಾಗಿ ಅವರನ್ನ ಕೂಡ ಮತ್ತೆ ತನ್ನ ಧಾಮಕ್ಕೆ ಬರ್ಲಿಕ್ಕೆ ಬಿಡ್ತಾರೆ. ಸೊ ನಾವ್ ಇಲ್ಲಿಂದ ಹೋಗ್ಬೇಕಂತ ಹೇಳಿದ್ರೆ, ನಾವೆಲ್ಲಾದ್ರೂ ಗೆಸ್ಟ್ ಆಗಿ ಹೋಗಿರ್ತೀವಿ, ಅವ್ರು ಇನ್ನೂ ಇರಿ ಅಂತ ಹೇಳ್ತಾರೆ. ಸೊ ಆದ್ರೆ ನಾವು ಮತ್ತೆ ಬೇರೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀವಿ, ಇಲ್ಲ ನಮ್ಗೆ ಅರ್ಜೆಂಟ್ ಕೆಲಸ ಆಯ್ತಾ, ನಾವು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಏನೋ ಒಂದು ಕಾರಣ ಕೊಟ್ಟು ಹೋಗ್ತೀವಿ. ಹಾಗೆ ಒಂದು ಕಾರಣ ಅನ್ನೋದು ಬೇಕಲ್ವಾ, ಒಂದು ಕಾರಣ ಅನ್ನೋದು ಬೇಕಾಗಿರೋದ್ರಿಂದ ಏನ್ ಮಾಡಿದ್ರು, ಯದುವಂಶ ನಾಶಕ್ಕೆ ಭಗವಂತ ಮೊದಲೇ ಪ್ಲಾನಿಂಗ್ ಮಾಡ್ಬಿಟ್ರು. ಸೊ ಏನು ಇಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಎಲ್ಲಾ ಯದುವಂಶದವರೆಲ್ಲ ಬಂದು ಸೇರೋ ತರ, ಅವರು ಸುರಪಾನ ಮಾಡೋ ತರ, ಹಾಗಾಗಿ ಒಬ್ಬರನ್ನೊಬ್ಬರಲ್ಲಿ ಅವರಿಗೆ ಯುದ್ಧಗಳು ಆಗೋ ತರ, ಮತ್ತೆ ಅಲ್ಲಿ ಬೆಳೆದಂತ ಹುಲ್ಲಿನಿಂದಲೇ ಅದು ತುಂಬಾ ಗರಗಸತಂತೆ ಇರೋದ್ರಿಂದ ಅವುಗಳಿಂದಾನೇ ಯುದ್ಧ ಮಾಡಿಯವರೆಲ್ಲರೂ ಕೂಡ ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡ್ಬಿಟ್ರು. ಸೊ ಹೀಗೆ ಯದುವಂಶದ ಒಂದು ನಾಶ ಆಗೋಯ್ತು. ಸೊ ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಗಾಂಧಾರಿ ಮಾತೆಯ ಒಂದು ಶಾಪ, ಹಾಗೇನೆ ಋಷಿ ಮುನಿಗಳಿಂದ ಸಾಂಬ ಮತ್ತೆ ಇತರ ಯದುವಂಶದವರಿಗೆ ಸಿಕ್ಕಿದಂತ ಶಾಪ. ಸೊ ಇಂಥ ಶಾಪಗಳಿಂದ ಕೂಡ ಯದುವಂಶದ ನಾಶ ಆಗ್ಬಿಡ್ತು. ಸೊ ಯದುವಂಶದವರು ತಮ್ಮ ಪಾತ್ರ, ನಮ್ಗೆ ಏನೇನು ಸೇವೆ ಕೊಟ್ಟಿದ್ರು ಅದನ್ನೆಲ್ಲ ಮುಗಿಸಿದ್ಮೇಲೆ ಅಲ್ಲಿಂದ ಹೊರಟು ಬಿಟ್ರು. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೇಳಿದ್ದೇನೆ ಅಂತ ಹೇಳಿದ್ರೆ, ಎಲ್ಲಾದ್ರೂ ಒಂದು ನಾಟಕ ಕಂಪನಿ ನಡೀತಾ ಇದ್ರೆ ಆ ನಾಟಕ ಮಾಡೋವರ್ಗು ಆ ಒಂದು ಗುಂಪೆಲ್ಲ ಬಂದು ಒಂದ್ ಹತ್ರ ಬಂದು ಇಳಿಯತ್ತೆ, ನಾಟಕವನ್ನ ಮಾಡ್ತಾರೆ, ತುಂಬಾ ಚೆನ್ನಾಗಿತ್ತಮ್ಮ,
ಒಂದು ಸೇವೆಯನ್ನ ಮಾಡ್ತಾರೆ. ಅದಾದ್ಮೇಲೆ ನಮ್ ಕೆಲ್ಸ ಮುಗ್ದೋದ್ಮೇಲೆ ಏನ್ ಮಾಡ್ತಾರೆ, ಎಲ್ಲ ಮತ್ತೆ ಗಂಟು ಮುಟ್ಟೆ ಕಟ್ಟಿ ಅಲ್ಲಿಂದ ಬೇರೆ ಕಡೆಗೆ ಹೊರಟೋಗ್ತಾರೆ ಅಲ್ವಾ. ಸೊ ಹಾಗೆ ಯದುವಂಶದವರು ಕೂಡ ತಮ್ಮ ಕೆಲ್ಸವನ್ನ ಮುಗಿಸಿದ್ರು. ಕೃಷ್ಣ ಕೂಡ ತನ್ನ ಪಾತ್ರವನ್ನ ಅಲ್ಲಿ ಮುಗಿಸಿದ್ರು, ತನ್ನ ಸೇವೆಯನ್ನೆಲ್ಲ ಮುಗಿಸ್ಬಿಟ್ಟು ಏನ್ ಮಾಡಿದ್ರು, ತಮ್ಮ ಧಾಮಗಳಿಗೆ ಮರಳಿ ಹೊರಟೋದ್ರು. ಸೊ ಇಲ್ಲಿ ಒಂದು ಫಿಲ್ಮ್ ತಗೊಳ್ತಾ ಇದ್ರು, ಆ ಫಿಲ್ಮ್ ಶೂಟಿಂಗ್ ಎಲ್ಲ ಮುಗ್ದೋಯ್ತು, ರಿಲೀಸ್ ಆಗೋಯ್ತು, ಇಲ್ಲಿ ಮುಗೀತು. ಹಾಗಾಗಿ ನೆಕ್ಸ್ಟ್ ಫಿಲ್ಮ್ ತಗೊಳೋದಕ್ಕೆ ಬೇರೆ ಹತ್ರ ಹೊರಟೋದ್ರು ಅಂತ ಆಯ್ತು ಅಲ್ಲಿಗೆ ಅಲ್ವಾ. ಸೊ ಆದ್ರೆ ಅವ್ರು ಹೊರಟೋದ್ರು ಅಂದಿದ ತಕ್ಷಣ ಮುಗಿದೋಯ್ತು ಅಂತಲ್ಲ. ಅದಕ್ಕೆ ಪ್ರಭುಪಾದರು ಒಂದು ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ, ಸೂರ್ಯನ ಬಗ್ಗೆ ಕೊಡ್ತಾ ಇದ್ದಾರೆ. ಸೂರ್ಯ ಹೇಗೆ, ಯಾರಾದ್ರೂ ನಾವೆಲ್ಲ ಕನ್ಯಾಕುಮಾರಿಗೆ ಹೋಗಿರೋದಾದ್ರೆ, ಕನ್ಯಾಕುಮಾರಿಯಲ್ಲಿ ಬೆಳಗ್ಗೆ ಸೂರ್ಯ ಉದಯ ಮತ್ತೆ ಸೂರ್ಯ ಅಸ್ತಮ ಎರಡನ್ನು ಕೂಡ ನೋಡ್ಬೋದು. ಎಷ್ಟು ತುಂಬಾ ಚೆನ್ನಾಗಿರುತ್ತೆ, ಸೊಗಸಾಗಿರುತ್ತೆ. ಸೊ ಅದ್ರ ಸಮುದ್ರ ದೂರದವರೆಗೆ ಕೂಡ ಸಮುದ್ರ ಕಾಣಿಸ್ತಾ ಇರುತ್ತೆ. ಆದ್ರೆ ಕಡೆಯಲ್ಲಿ ನಮ್ಗೆ ಏನ್ ಕಾಣುತ್ತೆ, ಸೂರ್ಯ ಬಂದ್ಬಿಟ್ಟು ಏನಂತ ನಮ್ಗೆ ಭಾಸ ಆಗುತ್ತೆ, ನದಿನಲ್ಲಿ ಸಮುದ್ರದಲ್ಲಿ ಮುಳುಗು ಹೋಗ್ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟೇ, ಮುಗಿದೋಯ್ತು ಅಂತ ಕಾಣಿಸುತ್ತೆ. ಆದ್ರೆ ಮುಗಿದೋಯ್ತಾ ಸೂರ್ಯನ ಕತೆ? ಇಲ್ಲ. ಮತ್ತೆ ಮುಂದಿನ ದಿನ ಬೆಳಗ್ಗೆ ಸೂರ್ಯನ ಉದಯ ಆಗೇ ಆಗುತ್ತೆ. ಹಾಗೆ ಭಗವಂತನ ಸೃಷ್ಟಿಲಿರುತ್ತ ಒಂದು ಸೂರ್ಯನ ಕತೆ ಈ ರೀತಿ ಆದ್ರೆ, ಸೃಷ್ಟಿಕರ್ತನ ಒಂದು ಲೀಲೆಗಳನ್ನ ನಾವು ಅಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತಾ? ಸೊ ಬ್ರಹ್ಮಾಂಡಗಳಿಗೆ ಎಷ್ಟೋ ಇದೆ. ಸಾಸಿವೆ ಕಾಳುಗಳಷ್ಟು ಒಂದು ದೊಡ್ಡ ಚೀಲದಲ್ಲಿ ಸಾಸಿವೆ ಕಾಳುಗಳು ನಾವು ತುಂಬಿಸಿದ್ರೆ ಅದ್ರ ಲೆಕ್ಕ ಇಡಕ್ಕಾಗತ್ತ? ಹಾಗೆ ಬ್ರಹ್ಮಾಂಡಗಳು ಅನೇಕವಾಗಿದೆ. ಸೊ ಭಗವಂತ ತನ್ನ ಲೀಲೆಯನ್ನ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಮುಗಿದ್ರೆ ಇನ್ನೊಂದು ಕಡೆಗೆ ಹೋಗ್ತಾರೆ ಅಲ್ವಾ. ಸೊ ಹಾಗೆ ತಮ್ಮ ಲೀಲೆಗಳನ್ನ ಎಲ್ಲಾ ಕಡೆ ಮಾಡ್ತಾನೆ ಇರ್ತಾರೆ. ಸೊ ಹೀಗಾಗಿ ತಮ್ಮ ಇಲ್ಲಿ ಕೆಲಸ ಮುಗಿದ ಮೇಲೆ ಅವರು ಇಲ್ಲಿಂದ ಹೊರಟೋಗ್ತಾರೆ. ನಾವು ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಏನಾದ್ರೂ ನಾವು ಒಂದು ಬೈಕ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ನಾವು ಗಮನಿಸ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ. ನಮ್ಮ ದೃಷ್ಟಿ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಅದು ನಾವ್ ನೋಡ್ತೀವಿ, ಆ ವಸ್ತುವನ್ನ ನೋಡ್ತಾ ಇರ್ತೀವಿ. ಆದ್ರೆ ತುಂಬಾ ದೂರ ಹೋದ್ಮೇಲೆ ನಮಗ್ ಕಾಣಿಸುತ್ತಾ? ಇಲ್ಲ, ಕಾಣಲ್ಲ. ಸೊ ನಮ್ಗೆ ಕಾಣಲ್ಲ ಅಂತ ಹೇಳಿದ್ರೆ ಅದಿಲ್ಲ, ಅದು ಅಷ್ಟೇ ನಾಶ ಆಗೋಯ್ತು ಅಂತ ಅರ್ಥನ? ಇಲ್ಲ, ನಮಗ್ ಕಾಣ್ತಾ ಇಲ್ಲ ಅಷ್ಟೇ. ಸೊ ಅದು ದೂರದಲ್ಲಿ ಇದೆ. ಸೊ ಇನ್ನು ಮುಂದಕ್ಕೆ ಹೊಟ್ಟೋಗಿದಾದ್ರೆ ನಮ್ಮ ದೃಷ್ಟಿಗೆ ಅದು ಭಾಸವಾಗ್ತಾ ಇಲ್ಲ ಅಂತ ಅರ್ಥ ಆಯ್ತು ಅಲ್ಲಿಗೆ. ಸೊ ಹಾಗೆ ಭಗವಂತ ಅಥವಾ ಯದು ವಂಶದವರು ಇಲ್ಲಿ ತಮ್ಮ ಕೆಲಸ ಮುಗಿಸಿ, ತಮ್ಮ ಕಾರ್ಯಗಳನ್ನ ಮುಗಿಸಿ ಇಲ್ಲಿಂದ ಹೊರಟೋದ್ರು ಅಂತ ಹೇಳಿದ್ರೆ ಅವರು ಪೂರ್ತಿಯಾಗಿ ನಾಶ ಆಗೋಗ್ಬಿಟ್ರು ಅಂತ ಅಲ್ಲ. ಆದ್ರೆ ತಮ್ಮ ಕೆಲಸವನ್ನು ಇಲ್ಲಿ ಮುಗಿಸಿ ಬೇರೊಂದು ಕಡೆ ತಮ್ಮ ಸೇವೆಯನ್ನ ಮತ್ತೆ ಸ್ವೀಕಾರ ಮಾಡಿದ್ದಾರೆ ಅಂತ ಅರ್ಥ. ಸೊ ಹೀಗೆ ನಾವು ಯದುವಂಶ ನಾಶ ಯಾಕಾಯ್ತು ಅಂತ ನಾವು ನೋಡಿದ್ವಿ. ಹಾಗೆ ಕೃಷ್ಣ ಕಣ್ಮರಿ ಆಗೋದ್ರು ಕೂಡ ನಾವು ನೋಡಿದ್ವಿ. ಹೇಗೆ ಸೇಮ್ ಯದುವಂಶದಲ್ಲಿ ಕೃಷ್ಣ ಇರೋದ್ರಿಂದ ಅದು ಶಾಪಗಳಾಗಿರ್ಬೋದು, ಅಥವಾ ತನ್ನ ಕೆಲಸ ಮುಗಿಸಿ ಅವರು ಕೂಡ ತಮ್ಮ ಧಾಮಕ್ಕೆ ಮರಳಿ ಹೊರಟೋದ್ರು ಅಂತ ಹೇಳಿಕ್ಕೆ ನಾವು ಅರ್ಥ ಮಾಡ್ಕೊಂಡು ಅದು ಕೂಡ ನಾವು ಇವಾಗ ಕೆಲವು ಉದಾಹರಣೆಗಳ ಮೂಲಕ ನಾವು ನೋಡಿದ್ವಿ. ಸೊ ನಾವು ಮುಂದಕ್ಕೆ ಹೋಗೋಣ. ಮುಂದೆ ನಾವು ನೋಡ್ತಾ ಇದೀವಿ. ನಮ್ಮ 3ನೇ ಪಾಯಿಂಟ್ ಏನಂತ ಹೇಳಿದ್ರೆ, ಭಕ್ತಿ ಸೇವೆನ ಹೇಗೆ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಭಕ್ತಿ ಸೇವೆ ಪ್ರಾರಂಭ ನಾವೆಲ್ಲ ಹೇಗ್ ಮಾಡಿದ್ವಿ ನಮ್ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ, ಸೊ ಭಕ್ತಿ ಸೇವೆ ನಾವು ಈಗ ನೋಡಿ, ಹುಟ್ಟಿದಾಗಿನಿಂದ ಕೂಡ ನಮ್ಮ ತಂದೆ ತಾಯಿರು ನಮ್ಗೆ ಒಳ್ಳೆ ಸಂಸ್ಕಾರಗಳನ್ನ ಹೇಳ್ಕೊಟ್ಟಿರ್ತಾರೆ ಅಲ್ವಾ. ಪ್ರತಿದಿನ ಬೆಳಗ್ಗೆ ಎದ್ರೆ ದೇವರಿಗೆ ಕೈ ಮುಗಿಯೋದಾಗಿರ್ಲಿ, ಅಥವಾ ಹಿರಿಯರಿಗೆ ಗೌರವ ಕೊಡೋದಾಗಿರ್ಲಿ, ಎಲ್ಲವನ್ನ ಆ ಒಂದು ಒಳ್ಳೆ ಜ್ಞಾನವನ್ನ ಕೊಡ್ತಾ ಬರ್ತಾ ಇರ್ತಾರೆ ಅಲ್ವಾ. ಇದು ಹೇಗ್ ಸಾಧ್ಯ ಆಗುತ್ತೆ? ಗರ್ಭದಲ್ಲೇ ಎಲ್ಲ ಸಂಸ್ಕಾರಗಳ ಮೂಲಕ ಕೊಡೋದಕ್ಕೆ ಶುರು ಮಾಡಿರ್ತಾರೆ. ಅದಾದ್ಮೇಲೆ ಹುಟ್ಟಿದ ಮೇಲೆ ಎಲ್ಲರೂ ಅಷ್ಟೇ ತನ್ನ ಮಕ್ಕಳು ತುಂಬಾ ಸುಸಂಸ್ಕೃತರಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟೆ ತಮ್ಮ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಸೊ ಹೀಗೆ ಮಾತಾಪಿತೃರು ತಮ್ಮ ಗರ್ಭದಿಂದಲೇ ಸಂಸ್ಕಾರಗಳ ಮೂಲಕ ಹಾಗೂ ಶಾಸ್ತ್ರಗಳ ಮೂಲಕ ತಮ್ಮ ಒಂದು ಜೀವನದಲ್ಲಿ ಅವ್ರಿಗೆ ಏನ್ ಹೇಳ್ಬೇಕು ಅದ್ರ ಹೇಳ್ಕೊಡೋದ್ರ ಮೂಲಕ ಎಲ್ಲ ಒಳ್ಳೆ ಗುಣಗಳನ್ನ, ಒಳ್ಳೆ ಸಂಸ್ಕಾರಗಳನ್ನ, ಭಗವಂತನ ಭಕ್ತಿಯನ್ನ, ಒಂದು ಬೀಜಗಳನ್ನ ಅಲ್ಲೇ ಬಿತ್ತಿರ್ತಾರೆ. ಸೊ ಹೀಗಾಗಿ ಈ ಬೀಜಗಳಿಗೆ ಈಗ ನೀರೇರಿಬೇಕಲ್ವಾ, ಮತ್ತೆ ಅದಕ್ಕೆ ಸುರಕ್ಷತೆಯನ್ನ ಮಾಡ್ಬೇಕು, ಅದಕ್ಕೆ ಬೇಕಾದ ಗೊಬ್ಬರವನ್ನ ಹಾಕ್ಬೇಕು, ಅದಾದ್ಮೇಲೆ ಅದನ್ನ ಏನು ಕಾಪಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗತ್ತೆ, ನಾಶ ಆಗೋಗ್ಬಿಡುತ್ತೆ. ಸೊ ಅದು ಬೆಳೆಯೋದಕ್ಕೆ ಬೇಕಾದಂತ ಎಲ್ಲ ಅನುಕೂಲತೆಗಳನ್ನ ಕೊಡ್ಬೇಕು. ಸೊ ಇದನ್ನೆಲ್ಲ ಒಬ್ಬೊಬ್ರೆ ಒಂದೊಂದು ಕೆಲಸ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಯಾರ್ ಮಾಡ್ತಾರೆ? ನಮ್ಗೆ ಒಂದು ಗುರುವಿನ ಕೃಪೆಯಿಂದ ನಮ್ಗೆ ಆ ಭಕ್ತಿನ ಬೆಳೆಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಭಕ್ತರ ಕೃಪೆ ಅನ್ನೋದು ತುಂಬಾ ಅತಿ ಅಮೂಲ್ಯವಾದಂತದ್ದು. ಭಗವಂತನ ಕೃಪೆ ನಿಧಾನವಾಗಿ ಸಿಕ್ಕಿದ್ರೂ ನಡೆದೋಗುತ್ತೆ, ಆದ್ರೆ ಭಕ್ತರ ಕೃಪೆ ಬೇಗ ಸಿಗ್ಬೇಕು. ಭಕ್ತರ ಕೃಪೆ ಸಿಕ್ಕಿದ್ರೆ ಭಗವಂತ ನಮ್ಗೆ ಬೇಗ ಸಿಕ್ಬಿಡ್ತಾರೆ ಅಲ್ವಾ. ಸೊ ಈ ರೀತಿ ಬೇರೆ ಹಲವಾರು ವಿಷಯಗಳಿದೆ. ಇವುಗಳೆಲ್ಲದ್ರಿಂದ ಕೂಡ ನಮ್ಮ ಭಕ್ತಿಯನ್ನ ನಾವು ಪ್ರಾರಂಭಿಸೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ತುಂಬಾ ಸಾಧ್ಯ ಆಗತ್ತೆ. ಸೊ
ಆದ್ರೆ ಏನಾಗತ್ತೆ, ಕೃಷ್ಣ ಭಕ್ತಿ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಎಲ್ಲಿಂದ ಸಿಗುತ್ತೆ? ಸೊ ನಾವು ಪ್ರಾರಂಭದಿಂದ, ನಾವು ಚಿಕ್ಕ ಮಕ್ಕಳಿಂದ ಎಷ್ಟು ಶ್ಲೋಕಗಳನ್ನ ಕಲ್ತಿರ್ತೀವಿ, ಅಥವಾ ಪೂಜಾ ವಿಧಾನಗಳನ್ನ ನೋಡಿರ್ತೀವಿ ಅಲ್ವಾ? ಅನೇಕ ಅನೇಕ ನೀತಿ ಕಥೆಗಳನ್ನ ಕೇಳಿರ್ತೀವಿ, ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅನೇಕ ಸಂದರ್ಭಗಳಲ್ಲಿ ನಮ್ಗೆ ಎಲ್ಲ ತಿಳಿಸ್ಕೊಟ್ಟಿರ್ತಾರೆ ಗುರು ಹಿರಿಯರಲ್ವಾ ಎಲ್ಲರೂ. ಆದ್ರೆ ಪರ್ಟಿಕ್ಯುಲರ್ ಆಗಿ ನಮ್ಗೆ ಈ ಸೃಷ್ಟಿಕರ್ತ ಯಾರು ಅಂತ ಹೇಳ್ಬಿಟ್ಟು ಪರ್ಫೆಕ್ಟ್ ಆಗಿ ಯಾರು ಹೇಳ್ಕೊಟ್ಟಿರ್ತಾರೆ ನಮ್ಗೆ? ಯಾಕಂದ್ರೆ ಎಲ್ಲ ದೇವತೆಗಳನ್ನ ಒದ್ದಾಗಿ ನೋಡಿರ್ತೇವೆ ನಾವು. ಸೊ ಆದ್ರೆ ನಮ್ಮ ಕೃಷ್ಣ ಭಕ್ತಿ ಯಾವಾಗ ಪ್ರಾರಂಭ ಆಗುತ್ತೆ, ಅದರಲ್ಲಿ ಕೆಲವು ಬದಲಾವಣೆಗಳಾಗತ್ತೆ ಅಷ್ಟೇ. ಬದಲಾವಣೆ ಆಗುತ್ತೆ, ಎಲ್ಲ ಮಾರ್ ಹೋಗೋದಿಲ್ಲ, ಆದ್ರೆ ಬದಲಾವಣೆಗಳಾಗ್ತಾ ಹೋಗುತ್ತೆ. ಯಾಕೆ? ಜ್ಞಾನದಿಂದಾನೇ ವಿರಕ್ತಿ ಬರ್ಲಿಕ್ಕೆ ಹೇಗ್ ಸಾಧ್ಯ? ಜ್ಞಾನದಿಂದನೇ ಎಲ್ಲ ಅರ್ಥಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ನಮ್ಗೆ ಈ ಜ್ಞಾನ ಗೊತ್ತಾಗತ್ತೆ, ಬ್ರಹ್ಮ ಸಂಹಿತೆಯಿಂದ ಅಥವಾ ಶಿವನ ಒಂದು ವಾಕ್ಯಗಳಿಂದ, ಅಥವಾ ಈ ಶಾಸ್ತ್ರಗಳಿಂದ, ಭಗವದ್ಗೀತೆಯಿಂದ, ಭಾಗವತನಿಂದ, ಎಲ್ಲದರಿಂದ ಕೂಡ ನಾವು ತಿಳ್ಕೊಳ್ತಾ ಬರ್ತಾ ಇರ್ತೀವಿ. ಏನಂತ? ಎಲ್ಲದರ ಮೂಲ ಕಾರಣ ಭಗವಂತ ಶ್ರೀ ಕೃಷ್ಣ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಹೀಗೆ ನಾವು ತಿಳ್ಕೊಳ್ತಾ ಬರ್ಲಿಕ್ಕೆ ಸಾಧ್ಯ. ಹೇಗ್ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ ಭಕ್ತರ ಒಂದು ಸಂಘದಿಂದ ಮಾತ್ರ, ಭಕ್ತರ ಕೃಪೆಯಿಂದ ಮಾತ್ರ. ಸೊ ನಾವೆಲ್ಲ ಹೇಗ್ ಬಂದ್ವಿ? ನಾವು ಏನೋ ಸುಮ್ನೆ ದೇವಸ್ಥಾನಕ್ಕೆ ಬಂದಿದ್ವಿ, ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇರುವಾಗ ನಮ್ಮ ಶ್ರೀವಾಸ್ ಪ್ರಭು, ಕಮಲಾಕ್ಷಿ ಮಾತಾಜಿ ನಿಂತು ನಮ್ಮನ್ನ ಮಾತಾಡ್ಸಿದ್ರು. ಎಲ್ಲಿಂದ ಬಂದಿದ್ದೀರಾ ನೀವು? ಇದೇ ಫಸ್ಟ್ ಟೈಮ್ ಬಂದಿರೋದಾ ಅಂತ ಹೇಳಿ. ನೋಡಿ ಅವರ ದರ್ಶನ, ಅದಾದ್ಮೇಲೆ ಅವ್ರು ಮಾತಾಡಿದಂತನ್ನ ನಾವು ಶ್ರವಣ. ಸೊ ಅವರ ದರ್ಶನ ಮಾತಾಡಿದಿಂದ ಏನಾಯ್ತು? ಸೊ ಭಗವಂತನ ಭಕ್ತಿ ನಮ್ಮಲ್ಲಿ ಏನು ಅಂಕುರ ಬೆಳೀತಾ ಹೋಗುತ್ತೆ. ಸೊ ಅಂಕುರವಾಗುತ್ತೆ, ಅದು ಬೆಳೀತಾ ಹೋಗುತ್ತೆ. ಸೊ ಹೀಗೆ ಭಕ್ತರು ಎಷ್ಟು ಕೃಪಾಮಯಿಗಳು ಅಂತ ಹೇಳಿದ್ರೆ, ಅವ್ರು ಕರೆದ್ರು ಒಂದಿನ, ಬನ್ನಿ ಮನೆಗೆ, ಒಳ್ಳೆ ಕ್ಲಾಸ್ ನಡೆಯುತ್ತೆ, ನೀವೆಲ್ರು ಬಂದು ಸೇರಿದ್ರೆ ಚೆನ್ನಾಗಿರುತ್ತೆ, ಯೋಗ ತರ ಹೇಳ್ಕೊಡ್ತೀವಿ, ಭಗವಂತನ ಲೀಲೆಗಳನ್ನ ಹೇಳ್ಕೊಡ್ತೀವಿ, ಭಗವದ್ಗೀತೆಯನ್ನ ಡಿಸ್ಕಷನ್ ಮಾಡ್ತೀವಿ, ಟಾಪಿಕ್ಸ್ ಎಲ್ಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ, ಒಂದ್ಸಲ ನೋಡೋಣ ಏನ್ ಹೇಳ್ಕೊಡ್ತಾರೆ ಅಂತ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ ಅಷ್ಟೇನೆ. ಅಲ್ಲಿ ಜಗನ್ನಾಥ್ ದರ್ಶನ ಮಾಡಿದ್ವಿ, ಫಸ್ಟ್ ಟೈಮ್ ಲೈಫ್ ಅಲ್ಲಿ ಅವ್ರ ಮನೆಯಲ್ಲೇ ಜಗನ್ನಾಥ್ ಬಲ್ದೇವ್ ಸುಭದ್ರಮಾಯಿ ದರ್ಶನ ಆಯ್ತು. ಸೊ ಭಗವಂತನ ದರ್ಶನ ಮೊದ್ಲು ಸಿಕ್ಕದಕ್ಕಿಂತ ಮುಂಚೆ ಏನಾಗುತ್ತೆ, ಭಕ್ತರು ನಮ್ಮನ್ನ ಕರೀತಾರೆ, ಭಕ್ತರು ನಮ್ಗೆ ದಾರಿಯನ್ನ ತೋರಿಸ್ತಾರೆ. ಸೊ ನಾವ್ ಏನ್ ಅನ್ಕೊಳ್ತಾ ಇರ್ತೀವಿ ಅದನ್ನ ನಾವು ಆಧ್ಯಾತ್ಮಿಕವಾಗಿ ಪಡಿಬೇಕು ಅಂತ ಹೇಳಿದ್ರೆ ನಾವು ಭಕ್ತರ ಸಂಘದಲ್ಲಿರ್ಬೇಕು, ಭಕ್ತರ ಕೃಪೆನ ಹೊಂದಿರ್ಬೇಕು. ಸೊ ಭಕ್ತರ ಕೃಪೆ ನಮ್ಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಭಕ್ತರ ಕೃಪೆ ಇಲ್ಲ ಅಂತ ಹೇಳಿದ್ರೆ ನಾವು ಭಗವಂತನನ್ನ ಪಡೆಯೋದು ಅಷ್ಟು ಸುಲಭದ ಮಾತಲ್ಲ ಅಲ್ವಾ? ನಾವೇನು ಎಲ್ಲರೂ ಕೂಡ ನಮ್ಮ ಸಾಧನೆಯಿಂದ ಭಗವಂತನನ್ನ ಅರ್ತ್ಕೊಂಡ್ ಬಿಡ್ತೀವಿ, ಅಥವಾ ನಾವು ತಪಸ್ಸುಗಳಿಂದ ಭಗವಂತನ ಒಲಿಸ್ಕೊಂಡ್ ಬಿಡ್ತೀವಿ ಅನ್ನೋದಕ್ಕೆ ನಾವಿರೋದು ಕಲಿಯುಗದಲ್ಲಿ, ಅದು ಸುಲಭದ ಮಾತಲ್ಲವೇ ಅಲ್ಲ. ಸೊ ಹಾಗಾಗಿ ಯಾರು ಭಗವಂತನ ಭಕ್ತರಾಗಿರ್ತಾರೆ ಅವರು ಮಾತ್ರನೇ ಭಕ್ತಿಯನ್ನ ನಮ್ಮ ಹೃದಯಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಯಾರ ಹತ್ರ ಏನಿದೆಯೋ ಅದನ್ನೇ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಸೊ ಹೀಗೆ ಭಕ್ತರ ಹತ್ರ ಭಗವಂತನ ಭಕ್ತಿ ಇರೋದ್ರಿಂದ ಆ ಭಗವಂತನ ಭಕ್ತಿನ ಪಡಿಬೇಕಂತ ಹೇಳಿದ್ರೆ ಅವರ ಸಂಘದಲ್ಲಿರ್ಬೇಕು, ಅವರ ಸೇವೆ ಮಾಡ್ಬೇಕು, ಅವರ ಹತ್ರಿಂದ ನಾವು ತಿಳ್ಕೊಳ್ಬೇಕು, ಶ್ರದ್ಧೆಯಿಂದ ಕೇಳಿ ತಿಳ್ಕೊಳ್ಬೇಕು. ಸೊ ಇದು ನಮ್ಗೆ ತುಂಬಾ ಮುಖ್ಯ ಆಗತ್ತೆ. ಈಗ ನೋಡಿ, ನಾವು ಭಾಗವತಂ ಕ್ಲಾಸ್ ಅಲ್ಲಿ ನಾವು ಪ್ರತಿದಿನ ಈ ರೀತಿ ಸೇರೋದ್ರಿಂದ ಏನಾಗುತ್ತೆ, ಭಗವಂತನ ಲೀಲೆಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಪ್ರತಿಯೊಬ್ರು ಲೆಕ್ಚರ್ ಕೊಡುವಾಗ ಅವರು ಕೂಡ ಎಷ್ಟೋ ಕ್ಲಾಸಸ್ ಅನ್ನ ಕೇಳಿರ್ತಾರೆ, ತಯಾರಿ ಮಾಡ್ಕೊಂಡಿರ್ತಾರೆ, ಬೇಕಾದಂತ ಪರಂಪರೆಯಿಂದ ಬಂದಂತ ಆ ಮಾತುಗಳನ್ನ ನಮ್ಮವರೆಗೂ ತಲುಪಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಿರ್ತಾರೆ. ಸೊ ಯಾರು ಕ್ಲಾಸಸ್ ನ ಕೇಳ್ತಾರೆ ಅಲ್ವಾ? ಸೊ ಈಗಾದ್ರೆ ಆನ್ಲೈನ್ ಅಲ್ಲಿ ಎಲ್ಲ ಇದೆ, ಅವಾಗಾದ್ರೆ ನಮ್ಗೆ ಭಾಗವತಂ ಅಂದ್ರೆ ಏನಂತ ಗೊತ್ತಿಲ್ಲ, ಭಗವದ್ಗೀತೆಗೆ ಭಾಗವತಂಗೆ ಇರುವಂತ ವ್ಯತ್ಯಾಸಗಳು ಗೊತ್ತಿಲ್ಲ, ಯಾಕೆ ಭಗವದ್ಗೀತೆ ಕಲಿಬೇಕು, ಯಾಕೆ ಭಾಗವತ ಓದ್ಬೇಕು ಅಂತ ಗೊತ್ತಿಲ್ಲ, ಅಸಲ್ಗೆ ಆ ಪುಸ್ತಕಗಳಂದ್ರೆ ಏನಂತ ಗೊತ್ತಿಲ್ಲ. ಸೊ ಈಗ್ಲೂ ಕೂಡ ಎಷ್ಟೋ ಜನಕ್ಕೆ ನಾವು ಕೇಳಿದಾಗ ಭಾಗವತಂ ನಿಮ್ ಮನೇಲಿ ಇದೆಯಾ ಸೆಟ್ ಅಂದ್ರೆ, ಭಾಗವತಮ್ಮ ಒಂದ್ ಪುಸ್ತಕ ಇದೆ, ಅದು ಭಗವದ್ಗೀತೆನ ಭಾಗವತಮ್ಮ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿವರೆಗೂ ನಮ್ಮಲ್ಲಿ ಜ್ಞಾನ ಇದೆ. ಆದ್ರೆ ಈಗ ಏನಾಗಿದೆ, ಇಸ್ಕಾನ್ ಕಡೆಯಿಂದ ಎಷ್ಟೊಂದು ಪುಸ್ತಕಗಳ ವಿತರಣೆ ಆಗಿರೋದ್ರಿಂದ, ಆನ್ಲೈನ್ ಅಲ್ಲಿ ಇಷ್ಟೊಂದು ಕ್ಲಾಸಸ್ ಬರ್ತಾ ಇರೋದ್ರಿಂದ ಎಲ್ಲರಿಗೂ ತುಂಬಾ ಸುಲಭ ಆಗಿದೆ. ಸೊ ಭಗವಂತನ ಭಕ್ತಿ ಕೂಡ ತುಂಬಾ ಸುಲಭ ಮಾಡ್ಬಿಟ್ಟಿದ್ದಾರೆ ಭಗವಂತ. ಸೊ ಕಲಿಯುಗದಲ್ಲಿ ಜನ ಆ ಭಕ್ತಿ ಮಾಡೋದು ತುಂಬಾ ಕಷ್ಟ, ಹಾಗಾಗಿ ಎಲ್ಲ ಸುಲಭ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಗೆ ಎಷ್ಟೊಂದು ಕೃಪೆಯನ್ನು ಕೊಟ್ಟಿದ್ದಾರೆ ಅಲ್ವಾ? ಸೊ ಭಗವಂತನ ಕರುಣೆ ಮತ್ತೆ ಭಕ್ತರ ಕರುಣೆ, ಸೊ ಅದರ ಒಂದು ಪ್ರಯೋಜನಗಳನ್ನ ನಾವೆಷ್ಟು ಪಡೆದಿದ್ದೀವಿ. ಸೊ ಭಗವಂತನಿಗೆ ಸಂಬಂಧ ಆಗಿರ್ಬೋದು, ಅಭಿಧೇಯ ಆಗಿರ್ಬೋದು, ಭಗವಂತನ ಭಕ್ತಿ ಮಾಡೋದ್ರಿಂದ ಪ್ರಯೋಜನ ಆಗಿರ್ಬೋದು, ಎಷ್ಟು ಪ್ರಯೋಜನಗಳನ್ನ ನಾವು ಪಡಿತಾ ಇದ್ದೀವಿ. ನಾವ್ ಏನೋ ಒಂದು ವಸ್ತುನ ಉಪಯೋಗಿಸ್ಬೇಕಕ್ಕೆ ಮುಂಚೆ ನಾವು ಏನ್ ಯೋಚನೆ ಮಾಡ್ತೀವಿ, ಒಂದು ಫೇರ್ ಅಂಡ್ ಲವ್ಲಿ ಆಗಿರ್ಬೋದು, ಅದನ್ನು ಕೂಡ ನಾವ್ ಏನ್ ಮಾಡ್ತೀವಿ, 7 ದಿನದಿಂದ ನಾವು ಬೆಳ್ಳಗಾಗೋಗ್ಬಿಡ್ತೀವಿ ಅಂದ್ರೆ ಮಾತ್ರ ಉಪಯೋಗಿಸ್ತೀವಿ. ಸೊ ಫಸ್ಟ್ ಇದರಿಂದ ಯಾವಂತ ಪ್ರಯೋಜನ ಏನು ಅಂತ ನಾವು ನೋಡ್ತಾ ಇರ್ತೀವಿ. ಹಾಗೆ ಭಕ್ತಿಯಿಂದ ಕೂಡ ಎಷ್ಟೊಂದು ಪ್ರಯೋಜನಗಳಿದೆ. ಸೊ ಅದರ ಡಿಸ್ಕಷನ್ ದೊಡ್ಡ ಒಂದು ಟಾಪಿಕ್ ಅಂತ ಅನ್ಕೊಳ್ಳಿ. ಆದ್ರೆ ಕೂಡ ಒಂದ್ 2-3 ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಗೆ ಹರಿನಾಮ ಜಪ ಸಿಗುತ್ತೆ.
ಹರಿನಾಮ ಜಪದಿಂದ ಮಾತ್ರ ಹರಿಯನ್ನ ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸೊ ಭಗವಂತನ ಒಲಿಬೇಕಾದ್ರೆ ಭಗವಂತನ ನಾಮ ಶ್ರೇಷ್ಠ, ನಾಮ ಜಪವನ್ನ ಮಾಡ್ಬೇಕು. ಸೊ ಕಲಿಕಾಲದಲ್ಲಿದ್ದೀವಿ, ಹಾಗಾಗಿ ಕಲಿಕಾಲಿ ನಾಮರೂಪೇ ಕೃಷ್ಣ ಅವತಾರ. ಸೊ ಹಾಗಾಗಿ ನಾಮ ಜಪ ಎಲ್ಲರೂ ಪ್ರತಿಯೊಬ್ರು ಮಾಡ್ಲೇಬೇಕು. ಸೊ ಮೊದಲೆಲ್ಲ ನಮಗ್ ಗೊತ್ತಿರ್ಲಿಲ್ಲ, ಆದ್ರೆ ಇವಾಗ ಗೊತ್ತಾದ್ಮೇಲಂತೂ ಅದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ನಾವು ಕೊಡ್ಬೇಕಾಗತ್ತೆ. ಹರಿನಾಮ ಜಪ ಸಿಗುತ್ತೆ, ಅದು ನಮ್ಗೆ ಮೊದಲ ಪ್ರಯೋಜನ ಅಂತ ಹೇಳಿದ್ರೆ. ಎರಡನೇದಾಗಿ ನಾವು ಧಾಮಗಳಿಗೆ ಭಕ್ತರ ಜೊತೆ ಹೋಗ್ತೀವಿ, ಧಾಮಗಳ ಮಹಿಮೆಯನ್ನ ತಿಳ್ಕೊಳ್ತೀವಿ. ಹಾಗೆ ಭಕ್ತರ ಸಂಘದಿಂದ ಭಕ್ತರ ಸೇವೆ ಆಗಿರ್ಬೋದು, ಭಗವಂತನ ಸೇವೆ ಆಗಿರ್ಬೋದು, ಅದರ ಮಹಿಮೆಯನ್ನ ತಿಳ್ಕೊಳ್ತೀವಿ. ನಾವು ಸೇವೆ ಮಾಡೋದಕ್ಕೆ ಮುಂದಾಗೋದಕ್ಕೆ ನಮ್ಗೆ ಎಷ್ಟೋ ಸಹಕಾರಿಯಾಗತ್ತೆ. ಹಾಗೆ ಭಗವದ್ಗೀತೆ ಭಾಗವತಂ ಸೇವೆ. ಸೊ ನಾವು ಮಾಡೋದು ಪ್ರತಿಯೊಂದು ಕಾರ್ಯ ಕೂಡ ಸೇವೆಗಿದೆ, ಸೇವೆನಲ್ಲಿ ನಾವು ಅದನ್ನ ಲೆಕ್ಕ ಹಾಕ್ತಿವಲ್ವಾ. ಸೊ ಹಾಗಾಗಿ ಈ ಸೇವೆ ನಮ್ಗೆ ಸಿಗೋದು ಅಂತ ಹೇಳಿದ್ರೆ ಜನ್ಮ ಜನ್ಮಗಳ ಪುಣ್ಯ. ಭಗವಂತನ ಭಕ್ತರು ಸಿಗೋದು ಅಂತ ಹೇಳಿದ್ರೆ ಅದು ಎಷ್ಟೋ ಜನ್ಮಗಳಲ್ಲಿ ತಪಸ್ಸು ಮಾಡಿರ್ಬೇಕು. ಹಾಗೇನೆ ನಮ್ಮ ಏನು ಭಗವಂತನ ಮೇಲೆ ಒಲವಿರ್ಬೇಕು. ಅದು ನಮ್ಗೆ ಸಿಗಬೇಕು ಅಂತ ಹೇಳಿದ್ರೆ ಹಿಂದಿನ ಪುಣ್ಯಗಳು ಬೇಕೇ ಬೇಕು. ಅಷ್ಟೇ ಅಲ್ಲ, ನಮ್ಮ ಭಕ್ತರ ಕೃಪೆ ಬೇಕು. ಅದೇನೂ ಇಲ್ಲ ಅಂತ ಹೇಳಿದ್ರು ಕೃಪೆ ಹೊಂದಿದ್ರೆ ಸಾಕು. ಕೃಪೆಯಿಂದ ಭಗವಂತನನ್ನ ನಾವು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಪ್ರತಿದಿನ ಯಾವ ರೀತಿ ಸೇವೆ ಮಾಡ್ತಾ ಇದೀವಿ? ಬೆಳಗಿನ ಜಾವದಲ್ಲಿ ಭಾಗವತಂ ಸೇವೆ. ಈ ಸೇವೆಯನ್ನ ಹೇಗ್ ಸಿಕ್ತು ನಮ್ಗೆ? ಈ ಅದೃಷ್ಟ ನಮ್ಗೆ ಹೇಗ್ ಸಿಕ್ತು? ಸೊ ಭಕ್ತರ ಕರುಣೆಯಿಂದ ಸಿಕ್ತು. ಸೊ ಹೀಗೆ ನಾವು ಎಲ್ಲ ಭಾನುವಾರ ನಿನ್ನೆ ನಾವೆಲ್ಲರೂ ಟೆಂಪಲ್ ಅಲ್ಲಿ ಸೇರಿದ್ವಾ. ಸೊ ಆ ಲವ್ ಫೀಸ್ಟ್ ಕಾರ್ಯಕ್ರಮದಲ್ಲಿ ಸೇರ್ಬೇಕಂದ್ರೆ ಹೇಗ್ ಸಾಧ್ಯ ಆಯ್ತು? ಭಕ್ತರ ಒಂದು ಕರುಣೆಯಿಂದ ಸಾಧ್ಯ ಆಯ್ತು. ಸೊ ಹೀಗೆ ಅನೇಕ ಏನು ರೀತಿನಲ್ಲಿ ನಾವು ಪಡ್ಕೊಂಡಂತ ಪ್ರಯೋಜನಗಳನ್ನ ನೋಡ್ಬೋದು. ಸೊ ಎಲ್ಲ ಮುಖ್ಯ ದಿನಗಳಲ್ಲಿ ನಾವು ದೇವಸ್ಥಾನದಲ್ಲಿ ಸೇರ್ತೀವಿ, ಸೇವೆಗಳನ್ನ ಮಾಡ್ತೀವಿ, ಭಗವಂತನ ಮತ್ತು ಭಕ್ತರ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಸೊ ಹಾಗೆ ಸಾಧು ಸಂತರ ಒಂದು ಸಂಘ ನಮ್ಗೆ ಸಿಗುತ್ತೆ. ನಾವು ಅಕಸ್ಮಾತ್ ಇಸ್ಕಾನಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಆ ಶುದ್ಧ ಭಕ್ತರ ಒಂದು ದರ್ಶನ ಹೇಗೆ ಸಿಗ್ತಾ ಇತ್ತು? ನಮ್ಗೆ ಅದ್ರ ಅಸಲಿಗೆ ಗೊತ್ತಾಗ್ತಾ ಇತ್ತ, ಅವ್ರ ಮಹಿಮೆ ಏನಂತ ಗೊತ್ತಾಗ್ತಾ ಇತ್ತ, ಯಾರು ನಮಗೆ ಭಗವಂತನನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇತ್ತ. ಸೊ ಹೊರಗಡೆ ಪ್ರಪಂಚದಲ್ಲಿ ಎಷ್ಟು ಕಪಟ ಎಷ್ಟಿದೆ. ಸೊ ಹಾಗೆ ಕಪಟ ನಾಟಕ ಮಾಡೋಂಥವ್ರಿಗೆ ಎಷ್ಟು ಜನ ಗುರುಗಳು ಅಂತ ಹೇಳ್ಕೊಳ್ಳೋರು ಇದ್ದಾರೆ. ಸೊ ಅವರಲ್ಲಿ ನಾವೇನೇ ಜೋಡಣೆ ಆಗಿದ್ರೆ ನಮ್ಗೆ ನಿಜವಾದ ಭಗವಂತನ ಪ್ರೀತಿ ಅಥವಾ ಭಗವಂತನ ಭಕ್ತಿ ಅನ್ನೋದು ಅದರ ಅರ್ಥ ಗೊತ್ತಾಗ್ತಾ ಇತ್ತಾ? ಇಲ್ಲ, ಗೊತ್ತೇ ಆಗ್ತಾ ಇರ್ಲಿಲ್ಲ. ಸೊ ಹಾಗೆ ಹಾಗಾದ್ರೆ ಇವಾಗ ಯೋಚನೆ ಮಾಡಿ, ಲಕ್ಷಾಂತರ ಕೋಟ್ಯಾಂತರ ಜನಗಳಿರುವಾಗ ನಾವೆಲ್ಲ ಇಲ್ಲಿ ಕುತ್ಕೊಂಡು ಒಂದು 40-50 ಜನ ಕುತ್ಕೊಂಡು ನಾವ್ ಯಾವಾಗ್ಲೂ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಯಾವ ಭಾಗ್ಯವನ್ನ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇದೇ ನಮ್ಮ ಮಹಾಭಾಗ್ಯ. ಭಾಗವತಂ ಸೇವೆ ಮಾಡುವಂತ ಮಹಾಭಾಗ್ಯವನ್ನ ನಮಗೆ ಎಲ್ಲ ಭಕ್ತರು ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹೋಗೋಣ. ಸೊ ಭಗವದ್ ಧಾಮಕ್ಕೆ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು. ಓಕೆ. ಸೊ ಭಗವಂತನ ಧಾಮಕ್ಕೆ ಹೋಗೋದು ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ ಅಮೆರಿಕಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನಮ್ಗೆ ವೀಸಾ ಬೇಕು, ಪಾಸ್ಪೋರ್ಟ್ ಬೇಕು, ಏನೆಲ್ಲ ಇಂಟರ್ವ್ಯೂ ಅದಾದ್ಮೇಲೆ ಏನು ಏರ್ಪೋರ್ಟ್ ಹೋಗ್ಬೇಕು, ಅಲ್ಲಿ ಎಲ್ಲ ನಮ್ಮಲ್ಲಿರೋಂಥ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು, ಸಿಕ್ಕಾಕೊಂಡಿರ್ಬೋದು. ಇಷ್ಟೆಲ್ಲಾ ಮಾಡಿ ಎಲ್ಲಾ ಪ್ರಯತ್ನಗಳಲ್ಲೂ ನಾವು ಸಫಲ ಆದ್ರೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸುಮ್ಮನೆ ಅಲ್ಲ, ಅದಕ್ಕೂ ಎಷ್ಟೊಂದು ದುಡ್ಡು ಬೇಕು ಅಲ್ವಾ. ಸೊ ಇಷ್ಟೆಲ್ಲ ಆದ್ಮೇಲೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ? ಇಲ್ಲಿರೋ ಭೂಲೋಕದಲ್ಲಿ ಇರೋಂತ ಕೆಲವು ಸಾವಿರ ಮೈಲಿಗಳ ದೂರ ಇರೋಂತ ಬೇರೆ ದೇಶಗಳಿಗೆ ಹೋಗೋದಕ್ಕೆ ಇಷ್ಟೆಲ್ಲಾ ನಿಯಮಗಳಿದೆ. ಆದ್ರೆ ನಾವಿವಾಗ ನೋಡ್ತಾ ಇರೋದು ಈ ಭೌತಿಕ ಜಾಗ ಅಲ್ಲ, ಆದ್ರೆ ಆಧ್ಯಾತ್ಮಿಕ ಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಆವತ್ತು ಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಸುಲಭನ? ಇದೇ ಇಷ್ಟು ಕಷ್ಟವಾಗಿರುವಾಗ ಅದು ಅಷ್ಟೊಂದು ಸುಲಭನ? ಆದ್ರೆ ನಾ ಹೇಳ್ತೀನಿ ಸುಲಭ. ಸೊ ಸುಲಭ ಹೇಗೆ? ಯಾಕಂತ ಹೇಳಿದ್ರೆ ಪರಂಪರೆಯಿಂದ ಎಲ್ಲರೂ ಹೇಳಿದ್ದಾರೆ. ನಾವು ಶುದ್ಧವಾದ ಭಕ್ತಿಯನ್ನ ಮಾಡೋದಂತ ಪ್ರಯತ್ನ ಮಾಡಿದ್ರೆ ಖಂಡಿತ ಸುಲಭ. ಯಾಕೆ ಸುಲಭ ಆಗತ್ತೆ ಅಂತ ಹೇಳಿದ್ರೆ ಒಂದೇ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯಾವಾಗ ನಾವು ಪ್ರೀತಿಯಿಂದ ಮಾಡ್ತೀವಿ ಎಲ್ಲ ಕಷ್ಟಕ್ಕೂ ಭಾಗೋಗುತ್ತೆ. ಸೊ ಯಾರು ಫಸ್ಟ್ ರ್ಯಾಂಕ್ ತೆಗಿಬೇಕು, ಡಿಸ್ಟಿಂಕ್ಷನ್ ತೆಗಿಬೇಕು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ತುಂಬಾ ಕಷ್ಟಪಟ್ಟು ಓದ್ತಾ ಇರ್ತಾರೆ, ಏನಾಗುತ್ತೆ? ಸೊ ಮೊದಲಿಂದ ಓದಿದ್ರೆ ಕಡೆ ಕ್ಷಣಗಳಲ್ಲಿ ಎಕ್ಸಾಮ್ ಬಂದಾಗ ತುಂಬಾ ಸುಲಭ ಆಗೋಗುತ್ತೆ. ಅವಾಗ ತಲೆ ಚಚ್ಕೊಳ್ಬೇಕಾಗಿಲ್ಲ, ಅನಾರೋಗ್ಯ ಆಗೋಗೋದಿಲ್ಲ, ಸೊ ತುಂಬಾ ಟೆನ್ಷನ್ ಆಗೋದಿಲ್ಲ. ಆದ್ರೆ ಸುಲಭವಾಗಿ ಕೂತ್ಕೊಂಡು ಅದನ್ನ ಅವ್ರು ಓದಿರೋದ್ರಿಂದ ರಿವಿಷನ್ ಮಾಡ್ತಾರೆ ಅಷ್ಟೇ. ಆದ್ರೆ ಯಾರು ಟೈಮ್ ಪಾಸ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಓದ್ಬೇಕು ಅಂತ ಅನ್ಕೊಳ್ತಾರೆ, ಏನಾಗುತ್ತೆ? ಅವ್ರಿಗೆ ತುಂಬಾ ಡಿಫಿಕಲ್ಟ್, ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಸೊ ಹಾಗೆ ನಾವು ಕೂಡ ಭಗವಂತನನ್ನ ಪಡಿಬೇಕು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಂದಾನೇ ನಾವು ಭಕ್ತಿ ಮಾಡೋದಿಕ್ಕೆ, ಅಥವಾ ಯಾವಾಗ ನಮಗೆ ಭಕ್ತಿ ಅನ್ನೋದು ಸಿಗತ್ತೆ
ಭಕ್ತರ ಒಂದು ಸಂಘ ಸಿಗುತ್ತೆ, ಆವಾಗಿಂದ ಅದರ ಪ್ರಯೋಜನವನ್ನು ಪಡ್ಕೊಂಡ್ಬಿಡ್ಬೇಕು. ಸೊ ಬುದ್ಧಿವಂತರ ಲಕ್ಷಣ ಏನಂತ ಹೇಳಿದ್ರೆ, ಕೇಳಿಸ್ಕೊಂಡ್ರೆ ಸಾಕು, ಅರ್ಥ ಮಾಡ್ಕೊಳ್ಳೋಂಥದ್ದು ಅಲ್ವಾ. ಕೆಲವರು ನೋಡಿ ಅರ್ಥ ಮಾಡ್ಕೊಳ್ತಾರೆ, ಕೆಲವರು ಕೇಳಿ ಅರ್ಥ ಮಾಡ್ಕೊಳ್ತಾರೆ, ಕೆಲವರು ಅನುಭವಿಸಿ ತಾನೇ ಅದನ್ನ ಒಂದು ಪ್ರಯೋಗವನ್ನ ಮಾಡಿ ಅರ್ಥ ಮಾಡ್ಕೊಳ್ತಾರೆ. ಸೊ ಹೀಗಾಗಿ ಭಗವಂತನ ಭಕ್ತಿ ಮಾಡೋದು ಸುಲಭ ಆಗ್ಬೇಕು ಅಂತ ಹೇಳಿದ್ರೆ ನಾವು ಕಷ್ಟಪಡೋದಕ್ಕೆ ಸಿದ್ಧರಾಗಿರಬೇಕು. ಸೊ ಏನಕ್ಕೆ ಇದು ಸುಲಭ ಅಂತ ಹೇಳಿದ್ರೆ ಭಗವಂತ ಹೇಳ್ಬಿಟ್ಟಿದ್ದಾರೆ. ಸೊ ಭಗವಂತ ನಮ್ಗೆ ಭಗವದ್ಗೀತೆಯಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೆ ಭಕ್ತ್ಯಾ ಪ್ರಯಚ್ಛತಿ, ಭಕ್ತಿಯಿಂದ ಮಾಡು ಸಾಕು. ಎಷ್ಟು ಬೇಕಿದೆಲ್ಲ ಏನ್ ತುಂಬಾ ಸುಲಭವಾದ ವಸ್ತುಗಳನ್ನು ಕೊಟ್ರೆ ಸಾಕು, ಭಗವಂತನನ್ನ ಹೋಲಿಸ್ಕೊಳ್ಬಹುದು. ನಾವೇನು ಪಿಜ್ಜಾಗಳು ಮಾಡ್ಬೇಕಾಗಿಲ್ಲ, ನಾವೇನು ಏನು ಬೇರೆ 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 ತರಗಳದೆಲ್ಲ ಏನು ಅಡಿಗೆಗಳಿದೆ ಅದನ್ನೆಲ್ಲ ಮಾಡ್ಬೇಕಾಗಿಲ್ಲ. ಸೊ ಹಾಗಾಗಿ ನಾವು ಸುಲಭವಾಗಿ ಯಾವ್ದನ್ನ ಕೊಟ್ಟರೆ ಭಗವಂತ ಒಲಿತಾನೋ ಅದನ್ನು ಕೂಡ ಹೇಳ್ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಇಷ್ಟವಾಗಿ ತುಂಬಾ ಪ್ರೀತಿಯಿಂದ ನಾವು ಮಾಡುವಂತ ಕೆಲಸವನ್ನ ಮಾಡಿದ್ರೆ ಸಾಕು, ಭಗವಂತ ನಮ್ಮ ಪ್ರಯತ್ನ ನೋಡ್ತಾರೆ ಹೊರತು ಫಲಿತಗಳನ್ನ ನೋಡಲ್ಲ. ಹಾಗಾಗಿ ನಾವು ರಿಸಲ್ಟ್ಸ್, ನಮ್ಗೆ ಹೆಂಗೆ ಭೌತಿಕವಾಗಿ ರಿಸಲ್ಟ್ಸ್ ನೋಡ್ತೀವೋ ಭಗವಂತನಿಗೆ ರಿಸಲ್ಟ್ ಬೇಕಾಗಿಲ್ಲ, ಭಗವಂತನಿಗೆ ಬೇಕಾಗಿರೋದು ನಮ್ಮ ಪ್ರಯತ್ನ. ಹಾಗಾಗಿ ನಾವೆಲ್ಲರೂ ಪ್ರಯತ್ನ ಪಡ್ಲೇಬೇಕಾಗತ್ತೆ. ನಾವು ಹೇಗೆ ಭಗವದ್ ಧಾಮಕ್ಕೆ ಹೋಗ್ಲಿಕ್ಕೆ ತುಂಬಾ ಸುಲಭವಾದ ಮಾರ್ಗಗಳು ಏನಂತ ಹೇಳಿದ್ರೆ ನೋಡಿ, ನಮ್ಮ ದೇವಸ್ಥಾನದಲ್ಲೇ ನಾವು ನೋಡೋದಾದ್ರೆ ಎಷ್ಟೋ ಜನ ಅಡಿಗೆ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಆ ಕಲೆ ಇದೆ. ಯಾರಿಗೆ ಯಾವ ಕಲೆನ ಭಗವಂತ ಕೊಟ್ಟಿದ್ದಾರೆ ಅದನ್ನ ಉಪಯೋಗಿಸೋದು ಅಷ್ಟೇನೆ. ನಾವು ಬೇರೆಯವ್ರನ್ನ ನೋಡಿ ಕಾಂಪಿಟೇಷನ್ ಮಾಡ್ಕೊಂಡು ಅವ್ರ ತರ ನಾವು ಕಲಿಬೇಕು ಅಂತ ಹೇಳ್ಬಿಟ್ಟು ನೋಡಿ, ಕೆಲವ್ರು ಮೃದಂಗ ಮಾಡ್ತಾ ಇರ್ತಾರೆ, ಅವಾಗ ನಮ್ಗನ್ಸುತ್ತೆ ನಾವು ಮೃದಂಗ ಕಲಿಬೇಕು ಅಂತ. ಕೆಲವ್ರು ಹಾಡು ಹೇಳ್ತಾ ಇರ್ತಾರೆ, ಅವಾಗ ನಮ್ಗನ್ಸುತ್ತೆ ನಾವು ಹಾಡು ಕಲ್ತು ಬಿಡ್ಬೇಕು, ಪರ್ಫೆಕ್ಟ್ ಆಗೋಗ್ಬಿಡ್ಬೇಕು, ಅವ್ರ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ರ ಭಗವಂತ ಎಲ್ಲರಿಗೂ ಒಂದೊಂದು ಇಚ್ಛೆಗಳನ್ನು ಕೊಟ್ಟಿರ್ತಾರೆ, ಹಾಗೆ ಅವ್ರಿಗೆ ಕಲೆಗಳನ್ನು ಕೊಟ್ಟಿರ್ತಾರೆ. ಅವರು ಮೃದಂಗ ಆಗಿರ್ಬೋದು, ಕರತಾಲ ಆಗಿರ್ಬೋದು, ಹಾಡೋರಾಗಿರ್ಬೋದು, ಕ್ಲೀನಿಂಗ್ ಮಾಡೋರಾಗಿರ್ಬೋದು, ಹೂ ಕಟ್ಟೋರಾಗಿರ್ಬೋದು, ಹೊಲಿಯೋರಾಗಿರ್ಬೋದು, ಭಗವಂತನಿಗೆ ಅಲಂಕಾರ ಮಾಡೋರಾಗಿರ್ಬೋದು, ಅಥವಾ ಅಡಿಗೆಗಳನ್ನ ಮಾಡೋರಾಗಿರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಅವ್ರಿಗೆ ಯಾವ ರೀತಿಯಾದಂತ ಆಸಕ್ತಿಯನ್ನು ಕೊಟ್ಟಿರ್ತಾರೆ, ಯಾವ ರೀತಿಯಾದಂತ ಕಲೆಯನ್ನು ಕೊಟ್ಟಿರ್ತಾರೆ, ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಸಾಕು. ಅತಿ ಹೆಚ್ಚಾಗಿ ಏನು ಕಷ್ಟ ಪಡ್ಬೇಕಾಗಿಲ್ಲ. ಏನ್ ನಮ್ಮ ಹತ್ರ ಕಲೆ ಇದೆ ಅದನ್ನ ನಾವು ಸಮರ್ಪಣೆ ಮಾಡಿದ್ರೆ ಭಗವಂತ ನಮಗೆ ಬೇಗ ಒಲಿತಾರೆ. ಸೊ ಹೀಗೆ ಮತ್ತೆ ನಾವು ಏನ್ ಮಾಡ್ಬೇಕು, ಗುರುವಿನ ಆದೇಶಗಳನ್ನ ಪಾಲನೆ ಮಾಡ್ಬೇಕು. ಸೊ ಇದರ ಒಂದು ಧಾಮಕ್ಕೆ ಹೋಗೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಭಗವಂತನ ಭಕ್ತಿನ ಪ್ರಾರಂಭ ಮಾಡ್ಬೇಕು. ಸೊ ಭಕ್ತರಿಂದ ನಮ್ಗೆ ಪ್ರಾರಂಭ ಆಗೋಗುತ್ತೆ. ಏನಕ್ಕೆ ಹೇಳಿದ್ರೆ ಅವರು ನಮ್ಗೆ ಹೇಳ್ತಾರೆ, ಭಗವಂತನ ನಾಮ ಚಾಂಟಿಂಗ್ ಮಾಡಿ, ಹರೇ ಕೃಷ್ಣ ನಾಮ ಜಪ ಮಾಡಿ ಅಂತ ಹೇಳ್ತಾರೆ. ಸೊ ಅದನ್ನ ಪ್ರಾರಂಭ ಮಾಡಿದ್ರೆ ಭಕ್ತಿನ ಪ್ರಾರಂಭ ಮಾಡಿದ ಹಾಗೆ. ಹಾಗೆ ಅದನ್ನ ಯಾವಾಗ ಅದನ್ನ ಮಾಡ್ತಾ ಇರ್ತೀವಿ, ಇದೆಲ್ಲ ಕೂಡ ನಮ್ಮ ಒಂದು ಪ್ರಯತ್ನ, ಭಕ್ತಿ ಮಾಡೋದಕ್ಕೆ ಬೇಕಾದಂತ ಒಂದು ಕಾರ್ಯವನ್ನ ನಾವು ಮಾಡಿ ಕಲಿತಾ ಹೋಗ್ತಾ ಇರ್ತೀವಿ. ಕಲಿಕೆ ಇದೆಲ್ಲ ಅಧ್ಯಯನ ಮಾಡ್ತಾ ಇರ್ತೀವಿ ಅದನ್ನ. ಸೊ ಯಾವಾಗ ಗುರುವಿನ ಬಳಿಯಿಂದ ನಮ್ಗೆ ದೀಕ್ಷೆ ಸಿಗುತ್ತೆ, ಏನಾಗುತ್ತೆ, ಅಲ್ಲಿಂದ ಪ್ರಾರಂಭ ಆಗೋಗ್ಬಿಡುತ್ತೆ. ಅದಕ್ಕೆ ಮುಂಚೆ ಎಲ್ಲ ಟ್ರೈನಿಂಗ್, ಅದಾದ್ಮೇಲೆ ಎಕ್ಸಿಕ್ಯೂಷನ್. ಸೊ ಒಳ್ಳೆ ಕೆಲಸ ಸಿಗದ ಹಾಗೆ ನಮ್ಗೆ. ಸೊ ಟ್ರೈನಿಂಗ್ ಆಗೋವರೆಗೂ ನಮ್ಗೆ ಕಷ್ಟ ಇರುತ್ತೆ ಅಲ್ವಾ. ಆದ್ರೆ ಯಾವಾಗ ಗುರುವಿನ ಕೃಪೆ ಸಿಗುತ್ತೆ, ಪ್ರತಿಯೊಂದು ಕೂಡ ಸುಲಭವಾಗೋಗ್ಬಿಡುತ್ತೆ. ಸೊ ಭಗವಂತನ ನಾಮ ರೂಪ ಗುಣ ಲೀಲೆಗಳು ಇದ್ರಲ್ಲಿ ಯಾವ್ದ್ರಲ್ಲಾದ್ರೂ ಆಗಿರ್ಲಿ, ನಾವು ಮಗ್ನರಾಗಿದ್ದು ಸೇವೆಯನ್ನ ನಾವು ಮಾಡ್ಬಹುದು. ಸೊ ನಮ್ಮ ರತಿ ಮತಿ ಗತಿ ಪತಿ ಎಲ್ಲ ಕೂಡ ಕೃಷ್ಣನ ಭಾವನೆಯನ್ನ ನಾವು ಬೆಳೆಸ್ಕೊಳ್ಬೇಕು. ಭಾವ ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಭಗವಂತ ಭಾವಗ್ರಾಹಿ ಜನಾರ್ದನ. ಸೊ ಅಂತ್ಯಕಾಲದಲ್ಲಿ ನಾವು ಈ ಪರೀಕ್ಷೆಗಳನ್ನ, ಯಾವ ಪರೀಕ್ಷೆ, ಅಂತ್ಯಕಾಲದಲ್ಲಿ ಮರಣ ಡೆತ್ ಅನ್ನೋ ಪರೀಕ್ಷೆನ ಎದುರಿಸಬೇಕಂತ ಹೇಳಿದ್ರೆ ನಾವು ಪರೀಕ್ಷೆಗೆ ಮೊದಲಿಂದನೇ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಅನೇಕ ಜನ್ಮಗಳಿಂದ ನಾವು ಎಲ್ಲ ಏನು ಕಷ್ಟ ಸುಖ ಎಲ್ಲವನ್ನ ಅನುಭವಿಸಿರ್ತೀವಿ. ಆದ್ರೆ ಈ ಜನ್ಮದಲ್ಲಿ ಅಟ್ಲೀಸ್ಟ್ ನಮ್ಗೆ ಭಗವಂತನ ಕೃಷ್ಣ ಪ್ರಜ್ಞೆ ಸಿಕ್ಕಿರೋದ್ರಿಂದ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಸೊ ಹೀಗ್ ಮಾಡೋದ್ರಿಂದ ಏನಾಗತ್ತೆ, ಈ ಭಕ್ತಿ ಸೇವೆಯಿಂದ ಸಂಪರ್ಕದ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಹಾಗೆ ಆಧ್ಯಾತ್ಮಿಕ ಒಲವು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಕಡೆ ಒಂದು ಲಾಸ್ಟ್ ಒಂದು ಟಾಪಿಕ್ ನ ಹೇಳ್ಬಿಡ್ತೀನಿ. ಸೊ ಹಾಗಾದ್ರೆ ನಾವು ಈ ಭಕ್ತಿ ಮಾರ್ಗವನ್ನ ಯಾರ್ಯಾರು ಮಾಡಿದ್ದಾರೆ ನೋಡೋಣ. ಕೆಲವು ಉದಾಹರಣೆಗಳ ಹೆಸರುಗಳು ಮಾತ್ರ ಹೇಳ್ಬಿಡ್ತೀನಿ, ಯಾಕಂದ್ರೆ ಇಲ್ಲಿ ಸಮಯ ಕಡಿಮೆ ಇದೆ. ಸೊ ಹಾಗಾದ್ರೆ ಈ ಮಾರ್ಗ ಅಂತ ಹೇಳಿದ್ರೆ ಭಕ್ತಿ ಮಾರ್ಗದಲ್ಲಿ ಸ್ಮರಣೆ ಮಾಡ್ತಾ ಭಗವಂತನ ಧಾಮಕ್ಕೆ ಹೋದವ್ರು ಎಷ್ಟೋ ಜನ ಇರ್ತಾರೆ ಅಲ್ವಾ. ಸೊ ಧ್ರುವ ಮಹಾರಾಜ ಕಡೆ ಕಾಲದಲ್ಲಿ ಅವರು ಭಗವಂತನ ನಾಮ ಸ್ಮರಣೆ ಮಾಡ್ತಾ 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 ಏನಾದ್ರು ಅದೇ ದೇಹದಿಂದಾನೆ ಪುಷ್ಪಕ ವಿಮಾನವನ್ನ ಹತ್ತಿ ಭಗವಂತನ ಧಾಮಕ್ಕೆ ಹೋದ್ರು. ಜನಕ ಮಹಾರಾಜ ಆಗಿರ್ಬೋದು, ಕಟ್ವಾಂಗ ಮಹಾರಾಜ ಆಗಿರ್ಬೋದು, ತುಂಬಾ ತುಂಬಾ ಜನರ ಹೆಸರುಗಳಿದೆ. ಇಲ್ಲಿ ನಾವು ನೋಡೋದಾದ್ರೆ ಕುಂತಿ ಮಹಾರಾಣಿ, ಗಾಂಧಾರಿ ಮಾತಾ. ಸೊ ಇವರೆಲ್ಲರೂ ಕೂಡ ಕಡೆ ಕಾಲದಲ್ಲಿ ಭಗವಂತನನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ಹೋದ್ರು. ಭಕ್ತ ತುಕಾರಾಮ್, ನಾವು ಕೆಲವು 100 ವರ್ಷಗಳ ಹಿಂದೆ ನಾವು ನೋಡಿರ್ಬೋದು ಭಕ್ತ ತುಕಾರಾಮ್. ಇದೆ ಎಲ್ಲರೂ ನೋಡಿರೋಂತ ವಿಷಯ. ಹಾಗೆ ಆಚಾರ್ಯರು, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಭಗವಂತನ ನಾಮ ಹೇಳ್ತಾ ಹೇಳ್ತಾನೆ ನೋಡಿ ರಾಮಾನುಜಾಚಾರ್ಯರ ದೇಹ ಇವತ್ತಿಗೂ ಇದೆ. ಮಧ್ವಾಚಾರ್ಯರ ದೇಹ ಎಲ್ಲಿ ಮಾಯ
ಏನಾಯ್ತು, ಆ ಪುಷ್ಪಗಳು ಹೇಗೆ ಭಗವಂತ ದೇವತೆಗಳೆಲ್ಲ ಪುಷ್ಪ ಮರೆ ಸುರಿತಾ ಇದ್ರು, ಅದ್ರಲ್ಲೇ ಮಾಯ ಆಗೋಯ್ತು. ಸೊ ಭಗವಂತ ಧಾಮಕ್ಕೆ ಹೊರಟೋದ್ರು ಅವರು. ಹಾಗೆ ನಾವು ನೋಡೋದಾದ್ರೆ ಶೀಲ ಪ್ರಭುಪಾದರು ಕಡೆಯ ಒಂದು ದಿನಗಳಲ್ಲೂ ಕೂಡ ಭಗವಂತನ ನಾಮವನ್ನ ಹೇಳ್ತಾ ಇದ್ರು. ಕಡೇ ಒಂದು ಮಾತನ್ನ ಶೀಲ ಪ್ರಭುಪಾದರು ಹೇಳಿದ್ರಂತೆ, ಏನು, ನನಗಿನ್ನು ಭೌತಿಕ ಆಸಕ್ತಿಗಳು ಇಲ್ಲ, ಎಲ್ಲ ಭೌತಿಕ ಆಸಕ್ತಿಗಳಿಂದ ನಾನು ವಿಮುಕ್ತಿ ಹೊಂದ್ಬಿಟ್ಟಿದ್ದೀನಿ, ಹಾಗಾಗಿ ನಾನು ಧಾಮಕ್ಕೆ ಮರಳ್ತಾ ಇದ್ದೀನಿ. ಇದೇ ಕಡೆಯ ಮಾತುಗಳು. ಸೊ ಇದು ಪ್ರಭುಪಾದರು ಹೇಳ್ಬೇಕಂದ್ರೆ ಅಷ್ಟು ಸುಲಭದ ವಿಷಯನ ಪ್ರಭುಪಾದರು ಹೇಳ್ತಾರೆ. ನಾನು ಚಿಕ್ಕ ಮಗು ಇರೋದ್ರಿಂದ ಕೂಡ ನಮ್ಮ ತಂದೆ ತಾಯರ ಒಂದು ಅವರ ಪೂಜಾ ವಿಧಾನಗಳನ್ನ ನೋಡ್ತಾ ಇದ್ದೆ, ಅದನ್ನ ನಾನು ಅಳವಡಿಸ್ಕೊಂಡಿದ್ದೆ, ಅದನ್ನ ಅಭ್ಯಾಸ ಮಾಡ್ತಾ ಇದ್ದೆ. ನನ್ನ ಪ್ರಯತ್ನಗಳು ಚಿಕ್ಕ ಮಗುವಿಂದ ಇರೋದ್ರಿಂದ ನಾನು ಕಡೆ ಕಾಲದಲ್ಲಿ ಭಗವಂತನ ಒಂದು ನಾಮಸ್ಮರಣೆ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ. ಹಾಗೇನೆ ಅವರ ಶಿಷ್ಯರಾದಂತ ಭಕ್ತಿಚಾರ ಮಹಾರಾಜ್ ಆಗಿರ್ಬೋದು, ಗೌರಗೋವಿಂದ ಮಹಾರಾಜ್ ಆಗಿರ್ಬೋದು, ಕದಂಬಕಾರಣ ಮಹಾರಾಜ್, ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜ್, ಈ ರೀತಿ ಎಷ್ಟೋ ಮಹಾರಾಜರನ್ನ ನೋಡಿದಾಗ ಅವರು ಹೇಗೆ ಭಗವಂತನ ಸ್ಮರಣೆಯಿಂದ ಭಗವದ್ ಧಾಮಕ್ಕೆ ಹೋದ್ರು ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಸೊ ನಮ್ಮ ಮಹಾರಾಜರಾದಂತ ಜಯಪತಾಕ ಸ್ವಾಮಿ ಗುರು ಮಹಾರಾಜರಾಗಿರ್ಬೋದು, ರಾಧಾನಾಥ ಸ್ವಾಮಿ ಮಹಾರಾಜರಾಗಿರ್ಬೋದು, ಅವ್ರು ಕಡೆ ಉಸಿರಲ್ಲಿರುವಂತ ಎಲ್ಲರಿಗೂ ಕೂಡ ದೀಕ್ಷೆಯನ್ನು ಕೊಟ್ಬಿಡ್ತಾರೆ. ಪರವಾಗಿಲ್ಲ, ನಾನ್ ದೀಕ್ಷೆಯನ್ನ ಕೊಟ್ಬಿಡ್ತೀನಿ, ಅವ್ರ ಧಾಮಕ್ಕೂ ಹೋಗ್ಲಿ ಅಂತ. ಎಷ್ಟು ಕರುಣಾಣುಗಳು ನೋಡಿ ಅಲ್ವಾ. ಅವರು ಗೊತ್ತಿಲ್ಲ ಯಾವ ಭಕ್ತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಯಾವ್ದೋ ಜನ್ಮಗಳ ಪುಣ್ಯವೋ ಅಥವಾ ಭಕ್ತರ ಒಂದು ದರ್ಶನವೋ ಗೊತ್ತಿಲ್ಲ, ಅವರಿಗೆ ಭಗವದ್ ಧಾಮಕ್ಕೆ ಹೋಗುವಂತ ಚಾನ್ಸಸ್ ಸಿಕ್ಬಿಡುತ್ತೆ. ಸೊ ಹೀಗೆ ಒಂದು ನಮ್ಗೆ ಗರ್ವದ ವಿಷಯ ಏನಂತ ಹೇಳಿದ್ರೆ, ನಾವು ಇಸ್ಕಾನಲ್ಲಿ ಇದ್ದೀವಿ, ಹಾಗೆ ಭಕ್ತಿ ಅನ್ನೋ ಒಂದು ಆಯುಧ ನಮ್ಗೆ ಸಿಕ್ಕಿದೆ. ಈ ಆಯುಧದಿಂದ ಎಲ್ಲ ಈ ಭೌತಿಕ ವಿಷಯಗಳ ಒಂದು ಜೊತೆಗೆ ನಾವು ಯುದ್ಧ ಮಾಡಿ ಆ ಖಡ್ಗವನ್ನು ಉಪಯೋಗಿಸಿ ನಾವು ಗೆದ್ದು ಹೊರಗಡೆ ಬರ್ಬೋದು. ಗೆದ್ರೆ ಏನಾಗುತ್ತೆ, ರಾಜ್ಯ ಸುಖ ಸಿಗುತ್ತೆ. ಯಾವ ರಾಜ್ಯ? ಗೋಲಕ ವೃಂದಾವನದ ರಾಜ್ಯದಲ್ಲಿ ನಾವು ಸಹಭಾಗಿಗಳಾಗಿ ಭಗವಂತನ ಸೇವೆಯನ್ನ ಮಾಡಿ ನಮ್ಮ ಜೀವನವನ್ನ ಸಾರ್ಥಕತೆ ಮಾಡ್ಕೊಳ್ಬಹುದು. ಸೊ ನಮ್ಮ ಭಕ್ತಿಯನ್ನು ವೃದ್ಧಿಸ್ಕೊಂಡು ಪರಂಪರೆಗೆ ಜೋಡಣೆ ಹಾಕೋದು, ಜೊತೆಲಿ ಸೇವೆಯ ಆನಂದ ಸಾಗರದಲ್ಲಿ ನಾವು ಈಜಿ ಉಲ್ಲಾಸ ಪಡಿಬಹುದು. ಹೀಗೆ ನಾವು ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಭಕ್ತರ ಸಂಘದಲ್ಲಿ ಇರ್ಬೇಕು. ಸೊ ಈ ಒಂದು ಆನಂದವನ್ನ ಪಡಿಬೇಕು ಅಂತ ಹೇಳಿದ್ರೆ ನಾವು ಭಕ್ತಿಯನ್ನ ಭಗವಂತನ ನಾಮಸ್ಮರಣೆಯನ್ನ ಸದಾ ಮಾಡ್ತಾ ಇರ್ಬೇಕು ಅಂತ ಹೇಳಿ ಇದನ್ನ ನಾವೆಲ್ಲರೂ ಕೂಡ ಯಾರು ಇನ್ನೂ ಮಾಡ್ತಾ ಇಲ್ವೋ ಅವ್ರಿಗೂ ಕೂಡ ನಾವು ಉತ್ತೇಜನವನ್ನ ನೀಡಿ ಅವರನ್ನು ಕೂಡ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ, ಸೊ ಈ ವಿನಂತಿಯನ್ನ ಮಾಡ್ತಾ ನನ್ನ ಈ ಚರ್ಚೆಗೆ ನಾನು ಇವಾಗ ವಿರಾಮ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿವರೆಗೆ ನಾವು ಎಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ, ಅದರಲ್ಲಿ ಉದಾಹರಣೆಗಳನ್ನೆಲ್ಲ ನೋಡಿದ್ವಿ. ಸೊ ಇದನ್ನೆಲ್ಲ ನೋಡಿದ್ರೆ ನಮ್ಮ ಕಡೆ ಒಂದು ಪ್ರಶ್ನೆ ಏನಿತ್ತು ಅದು ಉಳ್ಕೊಂಡ್ಬಿಡ್ತಾ, ಆದ್ರೆ ಅದು ಎಲ್ಲರಿಗೂ ಕೂಡ ಗೊತ್ತಿರೋಂಥದ್ದು. ಸೊ ನಾವು ಧಾಮಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಇದೆಲ್ಲ ಆಲ್ರೆಡಿ ನಾವು ಡಿಸ್ಕಷನ್ ಮಾಡ್ಬಿಟ್ಟಿದೀವಿ. ಸೊ ಇದನ್ನ ನಾವು ಕುತ್ಕೊಂಡು ಒಂದು ನಿಮಿಷ ನಾವು ಯೋಚನೆ ಮಾಡಿದ್ರೆ ಎಲ್ಲ ಆನ್ಸರ್ಸ್ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಹೋಮ್ ವರ್ಕ್ ನಿಮ್ಗೆ ಬಿಡ್ತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ಅನಿಸಿಕೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ, ಸೊ ಏನಾದ್ರೂ ಚ್ಯುತಿಗಳಿದ್ದರೆ ತಪ್ಪುಗಳೇನಾದ್ರೂ ಇದ್ರೆ ದಯವಿಟ್ಟು ಕ್ಷಮಿಸಿ. ಸೊ ನನ್ನನ್ನ ನೀವು ಕರೆಕ್ಟ್ ಮಾಡ್ಬೋದು, ಅಥವಾ ನಾನೇನಾದ್ರೂ ಕೆಲವು ವಿಷಯಗಳನ್ನ ಬಿಟ್ಟಿದ್ರೆ ನೀವು ಅದನ್ನ ಜೋಡಿಸಿ ಹೇಳ್ಬೋದು. ಧನ್ಯವಾದಗಳು. ग्रंथराज श्रीमद् भागवतम की जय, श्रील प्रभुपाद की जय, पतित पावन गुरु महाराज की जय, अनंत कोटि वैष्णव वृंद की जय। हरे कृष्ण।